ರೇವತಿಯ ಪಾದಾರವಿಂದವೇ ಗತಿ ಗೋವಿಂದ. ಜಯ ಜಯ ಹರ ನಮ ಪಾರ್ವತಿ ಪದಗೆ. ಆದಿಯಲಿ ವಂದಿಪೆನು ಗಣನಾಥಗೆ, ಆದಿಯಲಿ ವಂದಿಪೆನು ಗಣನಾಥಗೆ, ಮೇಧಿನಿಗೆ ಸಕಲ ಸಂಪದವ ನೀಡೆನುತ. ಕಾಲಂಗಳೆರಡು ಕೈತೋಳುಗಳು ಹನ್ನೆರಡು, ನೀಲಮಾಗಿಹ ಕಂಗಳೊಂಬತ್ತು, ಭುಜಗಳು 6, ನಾಲಿಗೆಗಳೈದು, ಮೂಷಕನ ಹೆಗಲೇರಿ ಮೆರೆಯುವ ಶಕ್ತಿಲೋಲ ಶ್ರೀ ಗಣಪತಿಗೆ ವಂದನೆ ಅಭಿವಂದನೆ. ಶುಭವಾಗಲಿ ಗೋವಿಂದ. ಜಯ ಜಯ ಹರ ನಮ ಪಾರ್ವತಿ ಪದಗೆ. ಬಿಡವಾಣಿ ಪಾಲಿತ ಜನ ರಾಣಿ ನೂತಿಪೆನೋ, ಪಾಲಿತ ಜನ ರಾಣಿ ನೂತಿಪೆನೋ, ಜನ
ಸಭಾ ಕಲ್ಪತರುವಂತೆ ಸಭಾ ಕಲ್ಪತರುವಂತೆ ವೇದ ಶಾಖೋಪಜೀವಿತ ಸಹಸ್ರ ಪುಷ್ಪ ಸಮಾಯುಕ್ತ ವಿದ್ಯಭ್ರಮರ ಶೋಭಿತ ಕಂಚಾದನಾಯತಾಕ್ಷಿ ಕಂಚದನಾಯತಾಕ್ಷಿ ಕಮಾಲಾಕ್ಷಿ ಕಂಚದನಾಯತಾಕ್ಷಿ ವನ ಮನೋಹರಿ ತ್ರಿಪುರ ಸುಂದರಿ ಕುಂದರ ಗಮನೆ ಕಂಚದನಾಯತಾಕ್ಷಿ ಕಮಾಲಾಕ್ಷಿ ಕಂಚದನಾಯತಾಕ್ಷಿ ಏಕಾನೇಕ ಚರಿ ಭುವನೇಶ್ವರಿ ಏಕಾನೇಕ ಚರಿ ಭುವನೇಶ್ವರಿ ಏಕಾನಂದ ಸುತ ಜನ್ಮಾಸ್ಕರಿ ಕಂಚದನಾಯತಾಕ್ಷಿ ಕಮಾಲಾಕ್ಷಿ ಕಂಚದನಾಯತಾಕ್ಷಿ ಆಖ ಚಂಡ ಕಿರುಣ ಜ್ವಾಲೆಗಳಿಂದ ಬೀರುವ ಈ ಕಲಾ ಪಾಂಡಿತ್ಯರನ್ನು ಕಂಡು ನನ್ನ ಮನಸ್ಸಿಗೆ ಅತ್ಯಾನಂದವಾಯಿತು. ಅರುಣ, ಕಿರಣ, ನಿಭಾಂಗ, ಅಗ್ನಿಕೇಶ, ಡಮರುಗಹಸ್ತ, ಅನಿಲನಯನ, ಪದ್ಮಪೀಠ ಹಾಗೂ ಅನ್ನಕರ್ತನಾದ ಮುಖ್ಯ ಪ್ರಣವ ಸ್ವರೂಪನಾದ ಪರಮಾತ್ಮನನ್ನು ಮೊದಲು ಧ್ಯಾನ ಮಾಡಿದ್ದಾಯಿತು. ದಿನಮಣಿಯಾದ ಬಾಲಭಾಸ್ಕರನು ಮೂಡಣತ್ರಿಯಿಂದ ಉದಯ ಶಿಖರವಾದ ಕೋಡುಗಲ್ಲನ್ನೇರಿ ಮೇಲೆ ಬಂದಿದ್ದೀಯಾದರೆ ಆ ದಿನಮಣಿಯಾದ ಬಾಲಭಾಸ್ಕರನ ಕಾಂತಿಯಿಂದ ಅಂಬುದಿಗಳಾದಂತೆ ಯಾವ ಸಮುದ್ರಗಳು ಮತ್ತು ಪ್ರಪಂಚವು ಎಷ್ಟು ಶಾಂತ ರೀತಿಯಲ್ಲಿ ಕಾಣುವುದೋ ಹಾಗೆ ಇಲ್ಲಿ ಸೇರಿರುವ ತಾತ ಮಾತೆಯರು ಸಹೋದರ ಸಹೋದರಿಯರೆಲ್ಲರನ್ನು ಕಂಡು ನನ್ನ ಮನಸ್ಸಿಗೆ ಅತ್ಯಾನಂದವಾಯಿತು. ಮಧುರಂ ಮಧುಮಾದ್ವೀಕಂ ಮಧುರಶ್ಚ ತಯಾಚ್ಚಿತಃ ತಾಪ್ಯಶ್ಚ ಮಧುರಂ ಲೋಕೆ ಸಜ್ಜನಾನಂ ಶುಭಾಷಿತ ಎಂದಂತೆ ಲೋಕದಲ್ಲಿ ಸಕ್ಕರೆಯು ಮಧುರ, ದ್ರಾಕ್ಷಿಯೂ ಮಧುರ, ಜೇನು ತುಪ್ಪ ಮಧುರ. ಇವು ಎಲ್ಲಕ್ಕಿಂತಲೂ ಇಲ್ಲಿ ಸೇರಿರುವ ಸಭಾಶೀಲರ ಮಾತುಗಳೇ ಮಧುರಕ್ಕಿಂತ ಅಧಿಕವೆಂದು ಭಾವಿಸಬೇಕು. ಆದರೆ ಇಂದು ತಾವು ಮಾಡುವ ನಿದ್ರೆಯನ್ನು ತೆಗೆಸಿ ಇವರೆಲ್ಲರೂ ಶಾಂತ ರೀತಿಯಲ್ಲಿ ಸೇರಿಕೊಂಡಿರಬೇಕಾದರೆ ಕಾರಣಗಳೇನೆಂಬುದೇ ನನಗೆ ಅರಿಯದಾಗಿದೆಯಲ್ಲ. ಇರಲಿ, ನನ್ನ ಆಪ್ತ ಮಿತ್ರಳಾದಂತ ನಟಿಯನ್ನು ಕರೆಸಿ ಆಲೋಚಿಸುತ್ತೀನಿ. ಚಂದಿರ ನಂದವ ಕುಂದಿಪ ಸೋದರಿ, ಚಂದಿರ ನಂದವ ಕುಂದಿಪ ಸೋದರಿ, ಇಂದು ವರಸಬೆ ಇಂದು ವರಸಬೆ ಕಾನಂದವಳು ಅಂದಾಸನಿಗರು ಅಂದರು ಹರುಷವ ಬಂದ ಸಭಿಕರು ವಂದರು ಹರುಷವ ಶಾಂತದಿ ಪಾರಮಾನಂದ
ಮಾಡುತ್ತಿರುವೆ. ನಿನ್ನ ಅಲಂಕಾರ ವಿಧಾನಗಳು ಪೂರ್ತಿಯಾಗಿದ್ದ ಪಕ್ಷದಲ್ಲಿ ತಕ್ಷಣ ಈ ಸಭೆಗೆ ಬರುವಳಾಗೂ ಪ್ರೇಯಸಿ. ಮೀರಿದ ಮೋದದಿ ಮೀರಿದ ಮೋದದಿ ಚಾರು ಸುಗುಣಕರ ನಿರುತವು ಮೆರೆವುದು ಪರಿಯನುಗ. ಸುರವರ ಬೇರೆದ ಮೋದದಿ ಮೀರಿದ ಮೋದದಿ ಚಾರು ಸುಗುಣಕರ ನಿರುತವು ಮೆರೆವುದು ಪರಿಯನುಗ. ಅಳಿಜೇಂಕಾರದ ಗಿರಿಗಳು ಬೋಧಿಗೆ ಅಳಿಜೇಂಕಾರದ ಗಿಳಿಗಳು ಕೋಗಿಲೆ ಪರಮ ಪವನೆ ನಿನ್ನ ಸ್ಮರಿಸುವೆನ. ಸುರವರ ಮೀರಿದ ಮೋದದಿ ಮೀರಿದ ಮೋದದಿ ಚಾರು ಸುಗುಣಕರ ನಿರುತವು ಮೆರೆವುದು ಪರಿಯನುಗ. ಅರಿಪ್ರಿಯ ಇದು ನಮಸ್ಕರಿಸುವೆನು. ಆದ್ರೆ ನಿನಗೆ ಶುಭ ಮಂಗಳಗಳುಂಟಾಗಲಿ, ಮೇಲೆ ಏಳುವಳಾಗು. ಪ್ರಿಯ, ಅತಿ ಶೀಘ್ರವಾಗಿ ತಾವು ಇರುವಂತ ಈ ಸಂಸ್ಥಾನಕ್ಕೆ ನನ್ನನ್ನು ಬರಮಾಡಬೇಕಾದ ವಿಚಾರಗಳೇನು? ಆದ್ರೆ ಇತ್ತ ನೋಡು, ತಾಂಡ ತಾಂಡ ಮಿತ್ತಾಂಡವಾಗಿ ಪರಿಶೋಭಿಸುತ್ತಿರುವ ಈ ಸಭಾಶೀಲರನ್ನ ಇಷ್ಟು ರಮಣೀಯವಾಗಿ ರಂಜಿಸುತ್ತಾ ಇಲ್ಲಿ ಸೇರಿಕೊಂಡಿರಬೇಕಾದರೆ ಕಾರಣಗಳೇನೆಂಬುದೇ ನನಗೆ ಅರಿಯದಾಗಿದೆಯಲ್ಲ. ಇದು ಏನು ಮರೆತಂತೆ ತೋರುವುದಲ್ಲ. ಕಾರಣ ನಿನ್ನೆ ದೇವಲೋಕದಲ್ಲಿ ಪ್ರಭಾಮಣಿ ವಿಜಯ ಅಂಕವನ್ನು ಮಾಡಿಬಿಡುವಂತ ವೇಳೆಯಲ್ಲಿ ಈತನ ರಾತ್ರಿ ಅವಲಂಬಿಸುವ ಕಥಾಭಾಗವಾದರೂ ಶ್ರೀರಾಮ ಅಶ್ವಮೇಧ ಹಾಗೂ ಕುಶಲವರ ಕಾಳಗ ಎಂಬತಕ್ಕಂಥ ಕಥಾಭಾಗವನ್ನು ಮಾಡಿ ಮಹಾನೀಯರು ಅಪ್ಪಣೆ ಮಾಡಲಿಲ್ಲವೇ? ಆದ್ರೆ ನಾನು ಮರೆತು ಹೋಗಿರುತ್ತಾ ಇದ್ದೆ. ನೀನು ಬುದ್ಧಿವಂತಿಯಾದ ಕಾರಣ ಅದನ್ನು ನನಗೆ ಚೇತನವನ್ನುಂಟು ಮಾಡಿದೆ. ಆದರೆ ಇದೇ ನಮ್ಮ ಕಾರಸವಾಡಿ ಗ್ರಾಮಸ್ಥರೆಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಈ ಶುಭ ದಿನ, ಈ ಸಂಭ್ರಮ ಶುಭ ಸಮಯದಲ್ಲಿ ಈ ದಿನ ಶ್ರೀರಾಮರ ಅಶ್ವಮೇಧ ಹಾಗೂ ಕುಶಲವರ ಕಾಳಗ ಎಂಬ ಕಥಾಭಾಗವನ್ನು ಮಾಡಲು ಅಪ್ಪಣೆ ಮಾಡಿದ್ದಾರೆ. ಅಂದರೆ ಈ ಕಥಾಭಾಗವನ್ನ ಗ್ರಾಮಸ್ಥರ ಅಪ್ಪಣೆಯ ಮೇರೆ ಮುಂದುವರಿಸೋಣ. ಗಲಾಟೆ ಮಾಡ್ತಾರೆ. ಈ ಸಭಾಶೀಲರು ಒಪ್ಪುವ ರೀತಿ ಯಾವುದಾದರೂ ಒಂದು ಋತುವನ್ನು ಕುರಿತು ಗಾನವನ್ನು ಅವಲಂಬಿಸಬಳಾಗು. ಅಂತಹ ಗಾನವ್ಯಾವುದು ಪ್ರಿಯ? ಅದನ್ನು ನನ್ನಲ್ಲೇ ಕೇಳುತ್ತಿರುವೆಯಾ? ಅಲ್ಲವೇ? ಮರಗಳು ಚಿಗುರಿ ಫಲಗರಿಯುವ ಸಮಯದಲ್ಲಿ ಮಧುಮಾಸಕ್ಕೆ ಉತ್ತಮವಾದಂತ ವಸಂತ ಋತುವನ್ನು ಕುರಿತು 10 ನಿಮಿಷ ಗಾನವನ್ನು ಅವಲಂಬಿಸಬಳಾಗು. ತಮ್ಮಪ್ಪಣಿಂತೆ ಆಗಬಹುದು. ಮೀರಿದ ಪೋಗಳ ವಿನೋದದ ಮೋದನೆ ಉದೆ ವಸಂತ ಮಾಸ. ಮೋದನೆ ಉದೆ ವಸಂತ ಮಾಸ. ಮೋದನೆ ಉದೆ ಚಾರು ಕಂದ ಕೂಲಿದಾಸ. ಚಾರು ಕಂದ
ಮೋದನೆ ಮುದೆ ವಸಂತ ಮಾಸ ಮೋದನೆ ಮುದೆ ವಸಂತ ಮಾಸ ಹರಿಪ್ರಿಯ ಗಾನವಾದ ಮೇಲೆ ಮುಂದಿನ ವಿಚಾರಗಳೇನು? ಅರ್ಗಳೇ, ನಿನ್ನ ಅಂದವಾದ ಗೆಜ್ಜೆಯ ಕಾಲಿನ ಹೆಜ್ಜೆಯನಾದ ಆಕಾಶ ದೇವತೆಯಿಂದ ಅಮೃತ ಮಳೆ ಸುರಿದಂತೆಯೂ ನಿನ್ನ ಸುಸ್ವರವಾದ ಕಂಠನಾದವನ್ನು ಕೇಳಿ ಈ ಸಭಿಕರು ಬೋಟಿನಲ್ಲಿ ಬರೆದ ಚಿತ್ರದ ಪಂದವಾಗಿ ಶಾಂತ ರೀತಿಯಲ್ಲಿ ಕುಳಿತುಕೊಂಡಿದ್ದಾರೆ. ಓಹೋ, ಇದು ಏನು ತೆರೆಯಲ್ಲಿ ಕಲಕಲ ಧ್ವನಿ ಆಗುತ್ತಾ ಇದೆಯಲ್ಲ. ಕಾರಣ ಅಯೋಧ್ಯೆಯನ್ನು ಪರಿಪಾಲಿಸುತ್ತಿರುವ ರಾಮದೇವರು ಈ ಸಭೆಗೆ ಬರುವಂತೆ ಭಾಷವಾಗುತ್ತಾ ಇದೆ. ನಾವಿಂದು ಮುಂದಿನ ಪಾತ್ರ ವರ್ಗಗಳನ್ನ ಸಿದ್ಧಪಡಿಸೋಣ. ಈ ಸಭಿಕರಿಗೆ ನನ್ನ ಶ್ರಾಷ್ಟಾಂಗ ವಂದನೆಗಳು. ಈ ಸಭೆಯವರಿಗೆ ನನ್ನ ಅನಂತ ಅನಂತ ವಂದನೆಗಳು. ಲಾಲಿಸಿ ಕತೆ ರಸಿಕರೆಲ್ಲರೂ, ಲಾಲಿಸಿ ಕಥೆ ರಸಿಕರೆಲ್ಲರೂ, ಲಾಲಿಸಿ ಕತೆ ರಸಿಕರೆಲ್ಲರೂ, ಲಾಲಿಸಿ ಕಥೆ ರಸಿಕರೆಲ್ಲರೂ, ಲೀಲೆಗಳು ವರ್ಣಿಸುವ ಶ್ರೀರಘು, ಲೀಲೆಗಳು ವರ್ಣಿಸುವೆ ಶ್ರೀರಘು, ಗೋಲ ಕುಶಲವರೊಡನೆ ಎರಗಿದ ಕಾಳಗವನು. ಆ, ಅಣ್ಣಯ್ಯ ಭಾಗವತ ಬೇಡಬಹುದಲ್ಲವೇ? ರಾಮಾಯಣದ ಭಾಗದಲ್ಲಿ ಈ ಯಾವ ಶ್ರೀರಾಮ ಅಶ್ವಮೇಧ ಎಂಬತಕ್ಕಂಥ ಯಾವ ಕಥಾಭಾಗವನ್ನ ಯಾರಲ್ಲಿ ಯಾರು ಹೇಳ್ತಿದ್ರು? ಅಂದರೆ ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗನಾದಂತ ಪರೀಕ್ಷಿತನ ಮಗನಾದಂತ ಜನಮೇಜರಾಯರಲ್ಲಿ ವೈಶಂಪಾಯ ಮಹಾಋಷಿಗಳು ಹೇಳುತ್ತಾ ಇದ್ದರು. ಏತಕ್ಕಾಗಿ ಹೇಳಬೇಕಾಯಿತು? ಧರ್ಮರಾಯರು ರಾಜಸೂ ಯಾಗವನ್ನು ಮಾಡಬೇಕೆಂದು ಪ್ರಯತ್ನ ಮಾಡಿ ಅಶ್ವಮೇಧ ಯಾಗವನ್ನು ಮಾಡಬೇಕೆಂದು ಪ್ರಯತ್ನ ಮಾಡಿದಾಗ ಅರ್ಜುನನಿಗೆ ಆ ತುರಗದ ಭಾರವನ್ನು ವಹಿಸಿ ದೇಶ ವಿದೇಶಗಳನ್ನು ಗೆದ್ದುಕೊಂಡು ಬರಬೇಕೆಂದು ಅಪ್ಪಣೆಯನ್ನು ಮಾಡಿದಾಗ ಅರ್ಜುನನು ದೇಶ ದೇಶಗಳನ್ನು ಸುತ್ತಾಡಿಕೊಂಡು ಆ ತುರಗ ಮಣಿಪುರದ ಬಳಿಗೆ ಬರೋಣವಾಯಿತು. ಆಗ ಆ ವೈಶಂಪಾಯ ಮಹಾಋಷಿಗಳು, ಹೇ ಜನಮೇಜರಾಯ, ಇದುವರೆಗೂ ನೀನು ಕೇಳಿದೆಯಲ್ಲ ಮಹಾಭಾರತದ ಕತೆ, ಅದರಂತಲ್ಲ ಈಗ ತಂದೆ ಮಕ್ಕಳಾದಂತ ಅರ್ಜುನನಿಗೂ ಬಬ್ರುವಾಹನನಿಗೂ ನಡೆಯುವಂತ ಈ ಯುದ್ಧದ ವಿಚಾರವನ್ನು ಕೇಳು ಎಂದು ಅವರು ಹೇಳಿದಾಗ ಜನಮೇಜರಾಯ, ಇದೇ ಹೊಸದಾಗಿ ನಡೆಯುತ್ತಾ ಇದೆಯೋ ತಂದೆ ಮಕ್ಕಳ ಯುದ್ಧ, ಇಲ್ಲ ಹಿಂದೆ ಯಾರಿಗಾದರೂ ನಡೆದಿರುತ್ತಾ ಇತ್ತೋ ಎಂದು ಕೇಳಿದಾಗ ಅವರು, ಹಿಂದೆ ಶ್ರೀರಾಮದೇವರು ಮಕ್ಕಳಾದ ಕುಶಲವರ ಜೊತೆಯಲ್ಲಿ ಯುದ್ಧವನ್ನು ಮಾಡಿ ಅವರು ಆ ಮಕ್ಕಳಿಂದಲೇ ಮೂರ್ಛಿತರಾಗಿ ಮತ್ತೆ ಜೀವಂತರಾದಂತ ಈ ರಾಮ ಅಶ್ವಮೇಧ ಯಾಗದ ವಿಚಾರವನ್ನ ಆ ಜನಮೇಜರಾಯರಲ್ಲಿ ವೈಶಂಪಾಯ ಮಹಾಋಷಿಗಳು ಹೇಳುತ್ತಾ ಇದ್ದಾರಲ್ಲವೇ. ಇತ್ತ ಕಡೆ ತದಿತೈತ ತದಿತೈತ ತಚ್ಚಡುತ 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 ದಯ್ಯಾತೋ ತಚ್ಚಡುತ ಹಸನ್ಮುಖ ಉಳ್ಳವರು ಮಾರ ಸುಂದರನ ಪ್ರಕಾರವಾಗಿ ಬಂದು ನಿಂತಿರುವಂತ ತಾವುಧಾರೈ ರಾಜ ಶ್ರುತಿಕಲ್ಪ ಭೋಜ. ಫಲ ಮನುಷ್ಯನೇ, ಹೀಗೆ ಬಾ. ಬಂದಿದ್ದೇನೆ ಸ್ವಾಮಿ. ಮತ್ತು ಹೀಗೆ ಬಾ. ಬಂದಿದ್ದೇನೆ. ಮಾರ್ತಂಡ ತೇಜದೊಳ್ಳು ಈ ಸಭಾ ಪಾಂಡಿತ್ಯರ ಮಧ್ಯದೊಳ್ಳು ಬಿಲ್ಲು ಬತ್ತಳಿಕೆ ಸಮಪಟ್ಟ ಬತ್ತೀಶ ಆಯುಧವಂ ಹಸ್ತದೊಳು ಶಿಸ್ತಿನಿ ಹಿಡಿದು ಶತ್ರುಗಳೆಂಬ ಅರಿಗಳಿಗೆ ಮೃತ್ಯು ಮೃಗರಾಜನಂತಿರುವ ಎನ್ನ ಮುಂದೆ ವಿಧ ವಿಧವಾಗಿ ವಿಚಾರಿಸುವ ಮನುಷ್ಯ ನೀದಾರೋ, ದೂರ ನಿಂತು ಸಾರೋ. ಪ್ರಭು, ನನ್ನನ್ನು ಸಾರಥಿ ಸಚಿವಗ್ರಣ್ಯ ಎಂದು ಹೇಳ್ತಾರೆ ಸ್ವಾಮಿ. ಫಲಾಚಾರಕ, ನೀ ಕೇಳೋ ದ್ವಾರಪಾಲಕ, ನಾಗ ನರಲೋಕ ಸುರಲೋಕ ಸಹಿತವಾಗಿ ಭೀಕರಗೊಳಿಸಿ
ಸುರನಾರಿಯರಂ ಶೆರಪಿಡಿದು ಶೋಕವಂ ಪಡಿಸುತ್ತಿದ್ದ ಕಾಕು ದಶಕಂದರನ ಉರವಣಿಯಂ ತಾಳಲಾರದೆ ಪೀನಾಕಿ ಪಾಕಶಾಸನ ಮೊದಲಾದ ದೇವಾಸುರರು ಎನ್ನಲ್ಲಿಗೆ ಬಂದು, ಹೇ ಕಮಲರೋಚನ, ನೀನು ಪೊರೆಯಬೇಕೆಂದು ಮೊರೆಯಿಟ್ಟರಾದ ಕಾರಣ ಆಗ ನಾನು ಕಾಯುವೆನೆಂದು ಅಭಯವನ್ನು ಇತ್ತು ಯಾವ ಭೂವಳೆಯಳು ಅತ್ಯಧಿಕವಾದ ಅಯೋಧ್ಯಪುರಕ್ಕೆ ಅರಸನಾದ ದಶರಥನೆಂಬ ಭೂಮೀಶ್ವರಿಗೆ ಶಿಶುವಾಗಿ ಉದಿಸಿ ಕುಶಲ ಕೋವರ್ಧನೆಂಬ ನಾಮವನ್ನು ಪಡೆದು ಭೂನಂದನೆಯಳ ಕೈ ಪಿಡಿದು ಕಾನನಕ್ಕಾಗಮಿಸಲು ಚೋರ ರಕ್ಕಸ ಇಳೆಯ ಸುಸಹಿತವಾಗಿ ಲಂಕೆಗೆ ತೆರಳಿದನಾದ ಕಾರಣ ನಾನು ಹೋಗಿ ಲಂಕಾ ರಕ್ಕಸರನ್ನು ಪರಿಭಂಗಿಸಿ ಶಿರವ ಚಂಡಾಡಿದ ಕೋದಂಡ ರಾಮ, ಮಾರ್ತಂಡ ಧಾಮ, ಅರಿಕುಲ ಭೀಮ, ಶ್ರೀರಾಮ ಸಾರ್ವಭೌಮನೆಂದು ಈ ಧಾರುಡಿ ಮೇಲೆ ಪ್ರಸಿದ್ಧಪಡಿಸುವ ದ್ವಾರಪಾಲಕ, ಹೇ ಸೌಂದರ್ಯ ತಿಲಕ. ಪ್ರಭು, ಹಾಗಾದ್ರೆ ನನ್ನಿಂದ ಆಗತಕ್ಕಂತ ಕಾರ್ಯಗಳೇನು? ಹೇ ದ್ವಾರಪಾಲಕ, ನನ್ನ ಅರ್ಧಾಂಗಿನಿಯಾದಂತ ಜಾನಕಿಯು ಅಂತಃಪುರದಲ್ಲಿ ಏನೋ ಬಹಳ ವ್ಯಥೆಯಿಂದ ಇರುವಳೆಂದು ತಿಳಿಯಲಾಯಿತು. ಆದ್ದರಿಂದ ನೀನು ಹೋಗಿ ನನ್ನ ಆ ಪತ್ನಿಯಾದಂತ ಜಾನಕಿಯನ್ನ ಈ ಆಸ್ಥಾನಕ್ಕೆ ಕರೆದುಕೊಂಡು ಬಾ. ತಮ್ಮ ಅಪ್ಪನಿಂದ ಆಗಲಿ ಪ್ರಭು. ಗೌಲನ ಬಂಸೆ ಹಾಯೆ ಹಾಯೆ ಪ್ರಜಸೆ, ಗೌಲನ ಬಂಸೆ ಹಾಯೆ ಹಾಯೆ ಪ್ರಜಸೆ, ಗೌಲನ ಬಂಸೆ ಹಾಯೆ. ಹೇ ಗೋಹಾರ ಹಾರ ಶೃಂಗಾರ, ಏ ಗೋಹಾರ ಹಾರ ಶೃಂಗಾರ, ಚಂಪೆ ಚಂಪೆಲಿ ನಲಿಯುತ್ತ ಪ್ರಜಸೆ, ಚಂಪೆ ಚಂಪೆಲಿ ನಲಿಯುತ್ತ ಪ್ರಜಸೆ, ಗೌಲನ ಬಂಸೆ ಹಾಯೆ ಹಾಯೆ ಪ್ರಜಸೆ, ಗೌಲನ ಬಂಸೆ ಹಾಯೆ. ಪರಮಾತ್ಮ, ಹೇ ಶ್ರೀರಾಮಚಂದ್ರ, ಇದೋ ನಿಮ್ಮ ಚರಣಾರವಿಂದಕ್ಕೆ ನನ್ನ ಅಭಿವಂದನೆಗಳು ಸ್ವಾಮಿ. ಜಾನಕಿ, ಹೇ ಧರಣಿನಂದನೆ, ನಿನಗೆ ಶುಭ ಉಂಟಾಗಲಿ, ಮೇಲೆ ಏಳುವಳಾಗು. ಸ್ವಾಮಿ, ಅಂತಃಪುರದಲ್ಲಿ ನಾನು ವಾಸ ಮಾಡ್ತಿರುವಂತ ನನ್ನನ್ನ ಶೀಘ್ರವಾಗಿ ತಾವುಗಳು ಇರುವಂತ ಈ ಸಭಸ್ಥಾನಕ್ಕೆ ಬರಮಾಡಿಕೊಳ್ಳಬೇಕಾದ್ರೆ ವಿಚಾರಗಳೇನು? ಜಾನಕಿ, ಅಂತಃಪುರದಲ್ಲಿ ದೀಪದ ಸೆಕೆಯನ್ನು ನಿವಾರಿಸಿಕೊಳ್ಳುತ್ತಿದ್ದಂತ ಸಾತ್ವಿಕಳಾದ ನಿನ್ನನ್ನು ಈ ರಾಜಧಾನಿಗೆ ಬರಮಾಡಿಕೊಂಡ ವಿಚಾರವನ್ನು ಕೇಳುತ್ತಿರುವೆಯಾ? ಆದರೆ ನಿಮ್ಮ ಕೋಮಲವಾದ ಮುಖವಾದರೋ ಅರಳಿದ ಚಂದಾವರಿಯ ಪ್ರಕಾರವಾಗಿ ಇದ್ದಂತ ಕೋಮಲವಾದ ಮುಖ ಈ ದಿನ ಮಾಗಿಯ ಮುಗಿಲಿಗೆ ನಕ್ಷತ್ರಗಳು ಉದುರಿದ ಪ್ರಕಾರವಾಗಿ ತಾವುಗಳು ಚಿಂತಾಕ್ರಾಂತನಾಗಿರಬೇಕಾದ್ರೆ ಕಾರಣವೇನು ಸ್ವಾಮಿ? ಹೇ ಜಾನಕಿ, ಧರಣಿನಂದನೆ, ನನ್ನ ಹೃದಯದಲ್ಲಿರುವಂತ ಆ ಕುಟುಂಬವಾದಂತ ಚಿಂತೆಯ ವಿಚಾರ ನಿನ್ನಲ್ಲಿ ಏನೆಂದು ಹೇಳಲಿ? ಹೇಳಿ. ಅಯ್ಯೋ, ಜನಕ ಸಂಭವಿಸಿದೆ ಕೇಳೆ, ರಮಣಿಗೆ ಆ ಜನಕ ಸಂಭವಿಸಿದೆ ಕೇಳೆ, ರಮಣಿ ಕೇಳೆ, ಎಲ್ಲ ಮಲಕೊಂದು ಚಿಂತೆ ಸಂಗ್ರಹಿಸಿದೆ ಎನ್ನ ಮನಗೊಂದು ಚಿಂತೆ ಸಂಗ್ರಹಿಸಿದಿ ವೇಳೆ, ಆ ಜನಕ
ಜಾನಕಿ, ಜನಕನಂದನೆಯಾದ ಜಾನಕಿಯ ಕೇಳು. ಹೇಳಿ ಸ್ವಾಮಿ. ದಿನಕರ ಕುಲಾನ್ಮಯನಾಗಿ ಹುಟ್ಟಿ ಮನು ಮುನಿಗಳಿಂದ ನುತಿಸಿಕೊಂಡವನಾಗಿ ಘನಪರಾಕ್ರಮಿ ಎಂದೆನಿಸಿ ದಶಮುಖಾದಿ ಆ ಧನುಜಾಳಿಗಳನ್ನು ಕೊಂದು ಈ ಕುಂಬಿನಿಯಾದಂತ ಈ ಅಯೋಧ್ಯೆಯನ್ನ 9,000 ವರುಷಗಳ ಮೇಲೆ 100 ವರುಷವಾದರೂ ಕೂಡ ನನ್ನ ಇಕ್ಷಾಕು ವಂಶದ ಘನಕೀರ್ತಿಯನ್ನು ಉಳಿಸುವ ಮಕ್ಕಳು ನಮ್ಮಲ್ಲಿ ಇಲ್ಲದಿರುವುದಾದ್ದರಿಂದ ನಾನು ಚಿಂತೆಯನ್ನು ಮಾಡಬೇಕಾಯಿತು ಸೀತಾ. ಪ್ರಾಣನಾಥ, ಮಕ್ಕಳ ಸಂತಾನದ ವಿಚಾರಕ್ಕೋಸ್ಕರವಾಗಿ ನಾನು ಬಹಳವಾಗಿ ದುಃಖವನ್ನು ಮಾಡ್ತಾ ಇದ್ದೆ. ನನ್ನೊಬ್ಬಳಲ್ಲೇ ಇಂಥ ಚಿಂತೆಯು ಕಾಡುತ್ತಿದೆ ಎಂಬುದಾಗಿ ಹೇಳಿದ್ದೆ. ಆದರೆ ನಿಮ್ಮಲ್ಲಿಯೂ ಕೂಡ ಈ ಚಿಂತೆಯು ಕಾಡುತ್ತಿರುವುದೇ? ಅಂದರೆ ಅಪುತ್ರಶ್ಯ ಗತಿರ್ನಾಸ್ತಿ ಸ್ವರ್ಗವೋ ನೈವ ವಚಃ ನೈವ ವಚಃ ಎಂದಂತೆ. ಅಪುತ್ರವಂತರು ಒಂದು ವೇಳೆ ಪ್ರಾಣ ಬಿಟ್ಟು ಆ ಶಿವನ ಕೈಲಾಸಕ್ಕೆ ಹೋದರೂ ಕೂಡ ಆ ಶಿವಧೂತರು ಇವರು ಮಕ್ಕಳಿಲ್ಲದವರು, ನಮ್ಮ ಕೈಲಾಸದಲ್ಲಿ ಇವರಿಗೆ ಸ್ಥಳವಿಲ್ಲ, ಆಚೆ ನೂಕಿ ಎಂದು ನೂಕುತ್ತಾರೆಯಂತೆ. ಅದಕ್ಕಾಗಿ ನಾವು ಮಕ್ಕಳಿಲ್ಲದ ಪಂಜೆ ಅರಸುಗಳಾಗಿ ಎಷ್ಟು ಕಾಲ ಬದುಕಬೇಕು? ಪ್ರಾಣನಾಥ, ಕಾಂತಾನೇ ಬೇಡ್ಬೇಕೋ, ಕಾಂತಾನೇ ಬೇಡ್ಬೇನೋ, ಸುಕುತದ ಫಲ ಎಂದಿರುವುದು ಕಾಣೆನೋ, ಸುಕೃತದ ಫಲ ಎಂದಿರುವುದು ಕಾಣೆನೋ. ಸಂತಾನವನ್ನು ಪಡೆದಂತ ನಾರಿಯ ಜಗದಿ ಎಂಥ ಪುಣ್ಯಾತ್ಮಗಿಯೋ. ಆ, 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 ಈ ಪ್ರಾಣನಾಥ, ಯಾವಾಗಲೂ ಕೂಡ ಇಲ್ಲಿಗೆ 9,000 ವರ್ಷಗಳ ಮೇಲೆ 125 ವರ್ಷವಾದರೂ ಕೂಡ ನಮಗೆ ಮಕ್ಕಳ ಸಂತಾನವೇ ಇಲ್ಲ. ಆದ್ದರಿಂದ ಮಕ್ಕಳ ಸಂತಾನಕ್ಕೋಸ್ಕರವಾಗಿ ನಾನು ಹೊರದಿರಲು ಕೂಡ ಬಹಳವಾಗಿ ದುಃಖಿಸುತ್ತಾ ಇದ್ದೆ. ಆ ಚಿಂತೆ ನಿಮ್ಮಲ್ಲಿದೆ ಎಂಬುದಾಗಿ ನನಗೆ ಅರಿವಿಲ್ಲ. ಆ ಚಿಂತೆ ನನಗೂ ಕೂಡ ನೀವು ತಂದು ಒಡ್ಡಿದ್ದೀರಾ. ಅದಾವ ಹಿಂದಿನ ಯಾವ ಆ ಜನ್ಮದಲ್ಲಿ ಗುಬ್ಬಚ್ಚಿಯ ಗೂಡುಗಳನ್ನು ಹರಿದಿರುತ್ತಾ ಇದ್ದೆವೋ, ಹಾಗೂ ಸಾಧು ಸಂತರಿಗೆ ನಾವು ಬೆಂಕಿ ದಾನ ಮಾಡಿರುತ್ತಾ ಇದ್ದೆವೋ, ಆ ಯಾವ ಎಳೆಯ ಶಿಶುಗಳಿಗೆ ನಾವು ವಿಷಮದ್ದನ್ನು ಕೊಟ್ಟು ನಾವು ಕೊಂದಿರುತ್ತಾ ಇದ್ದೆವೋ, ಆ ಪಾಪದ ಫಲದಿಂದ ನಮಗೆ ಈ ಜನ್ಮದಲ್ಲಿ ಮಕ್ಕಳ ಸಂತಾನವಿಲ್ಲ ಸ್ವಾಮಿ. ಇನ್ನಾಯಿತು ಮಕ್ಕಳಿಲ್ಲದವರು ಎಂದು ಲೋಕದ ಮಾನವರೆಲ್ಲರೂ ಕೂಡ ಕೈಕುಟ್ಟಿ ನಗನಾಡುವಂತಾಯಿತು. ಸೂರ್ಯವಂಶದ ಅರಸನಾದ ಯಾವ ಶ್ರೀರಾಮಚಂದ್ರನೋ ಸುತಹೀನ ಇದ್ದಾನೆ ಎಂಬುದಾಗಿ ಜಗತ್ತೇ ನಿಮ್ಮನ್ನು ಆಡಿಕೊಳ್ಳುವಂತಾಗಿದೆ. ಏಸು ಭಾಗ್ಯಗಳಿದ್ದರೇನು, ಶಿವನು ಕೊಟ್ಟ ಭಾಗ್ಯಗಳು ಎಷ್ಟಿದ್ದರೂ ಕೂಡ ನಾವು ಮಕ್ಕಳಿಲ್ಲದ ಬಂಜೆ ಆಗೋಣವಾಯಿತು. ಓಹೋ, ಇದು ಏನು ದ್ವಾರದಲ್ಲಿ ಗಲಭೆಯಾಗುತ್ತಾ ಇದೆ? ಶಂಭೋ ಮಹಾದೇವ. ಓಹೋ ಜಾನಕಿ, ಸ್ವಾಮಿ, ಗುರುಗಳಾದಂತ ವಸಿಷ್ಠ ಮಹಾ ಋಷಿಗಳು ನಮ್ಮ ಆಸ್ಥಾನಕ್ಕೆ ಬರುತ್ತಾ ಇದ್ದಾರೆ. ನಮ್ಮ ಆ ದುಃಖದ ವಿಚಾರವೇನಾದರೂ ಅವರಿಗೆ ಅರಿವಾದರೆ ಮನನೊಂದುಕೊಳ್ಳುತ್ತಾರೆ. ಅದಕ್ಕೋಸ್ಕರವಾಗಿ ಆ ಕಣ್ಣೀರ್ಗಳನ್ನು ಮರೆಸಿಕೊಂಡು ಹೀಗೆ ಬರುವಳಾಗು. ಹಾಗೆ ಆಗಲಿ, ಹಾಗೆ ಆಗಲಿ ಸ್ವಾಮಿ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನ ನಿನಗೆ ನಮೋ ನಮೋ. ಸುಂದರ ಮೃಗಧರ ಪೀನಾಗಿ ಧನುಕರ, ಸುಂದರ ಮೃಗಧರ ಪಿನಾಕಿ ಧನುಕರ ಗಂಗಾಧರ ಗಜ ಚರ್ಮಾಂಬರನೆ, ಗಂಗಾಧರ ಗಜ ಚರ್ಮಾಂಬರನೆ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನ ನಿನಗೆ ನಮೋ ನಮೋ. ಜೈ ಪರಮೇಶ್ವರ, ಶಂಭೋ ಮಹಾದೇವ. ಆಹಾ, ಗುರುಗಳೇ ಗುರುಗಳೇ, ನಿಮ್ಮ ಚರಣಾರವಿಂದಗಳಲ್ಲಿ ನನ್ನ ಅಭಿವಂದನೆಗಳು ಗುರುದೇವ. ಶ್ರೀರಾಮಚಂದ್ರ, ನಿನಗೆ ಮಂಗಳವಾಗಲಿ. ಮೇಲೆ ಹೇಳು ಹೇ ರಾಘವ. ಗುರುದೇವ, ಪಾವನವಾಯಿತು ನನ್ನ ಅರಮನೆ.
ಪಾವನವಾಯಿತು ನನ್ನ ಜನ್ಮ, ಪಾವನವಾಯಿತು ನನ್ನ ಕುಲಸಂತತಿ. ನಿಮ್ಮ ಆ ದರ್ಶನ ಮಾತ್ರದಿಂದ ನನ್ನ ಜನ್ಮ ಪಾವನವಾಯಿತು ಗುರುದೇವ. ಗುರುವರರ ಸಂದರ್ಶನವು ದೊರಕಿತೋ ಆ ಧನ್ಯನಾದೆನುನ ನಿಮ್ಮಯ ಚರಣ ಧರುಷನದಿ ಮುನಿಪಾ. ಗುರುದೇವ, ನಿಮ್ಮ ದರ್ಶನ ಮಾತ್ರದಿಂದ ನನ್ನ ಜನ್ಮ ಪಾವನವಾಯಿತು. ಇದೋ ಮುಂದಿರುವಂತ ರತ್ನಖಚಿತವಾದ ಆ ಆಸನದಲ್ಲಿ ತಾವಿನ್ನು ಕುಳಿತುಕೊಳ್ಳಬಹುದು. ಆಗಬಹುದು ರಾಘವ, ಕುಳಿತುಕೊಳ್ಳುತ್ತೇನೆ. ಈ ಬಂಗಾರ ನಿರ್ಮಿತವಾದ ಈ ಪೀಠದಲ್ಲಿ ಕುಳಿತುಕೊಳ್ಳುತ್ತೇನೆ ರಾಮಚಂದ್ರ. ಆದರೆ ನನ್ನನ್ನು ಬರಮಾಡಿದ ಸಮಾಚಾರವೇನು? ಅದು ಅಲ್ಲದೆ ನಿನ್ನ ಮುಖಭಾವವು ಕಂದಿ ಕುಂದಿ ಹೋಗಿರಲು ಕಾರಣವೇನು ಹೇ ರಾಮಚಂದ್ರ? ಗುರುದೇವ, ಹಾಗಾದರೆ ನನ್ನ ಮನಸ್ಸಿನ ದುಃಖಿತವಾದ ವಿಚಾರವನ್ನು ನೀವು ಅರ್ಥ ಮಾಡಿಕೊಂಡು ಬಂದಿರುವಿರಾ? ಎಲ್ಲಾ ವಿಚಾರಗಳು ನನಗೆ ಅರ್ಥವಾಗಿದೆ ಹೇ ಪರಮಾತ್ಮ. ಹಾಗಾದ್ರೆ ನಮ್ಮ ಮುಖವನ್ನು ಕಂಡ ಕೂಡಲೇ ಇಂತಹ ದುಃಖದಲ್ಲಿ ಇದ್ದಾರೆ ಎಂಬ ಆ ವಿಚಾರ ನಿಮಗೆ ಅರಿವಿದ್ದರೆ ಅದನ್ನ ಬಹಿರಂಗವಾಗಿ ತಾವೇ ಹೇಳಬಹುದಲ್ಲ? ಹೇಳುತ್ತೇನೆ ಹೇ ರಾಘವ. ಕಂತೋ ಜನಕನೇ ಮನದ ಚಿಂತೆ ತಾಕೋ ನಿನಗೆ. ಕಂತೋ ಜನಕನೇ ಮನದ ಚಿಂತೆಗೆ ತಾಕೋ ನಿನಗೆ. ದಿನಕಾಂತೆಗೆ ಸಂತಾನಬಹುದೋ ಕೇಳಬಹುದೋ. ದಿನಕಾಂತೆಗೆ ಸಂತಾನಬಹುದೋ ಕೇಳಬಹುದೋ. ಕಂತು ಜನಕ ಆ ಆ ಪರಮಾತ್ಮ, ಹೇ ರಾಮಚಂದ್ರ, ಗುರುದೇವ, ಗಂಧು ಜನಕನೇ ಮನದಿ ಚಿಂತೆ ಏತಕ್ಕೆ ನಿನಗೆ? ನಿನ್ನ ಮನಸ್ಸಿನ ಚಿಂತೆಯನ್ನು ಬಿಟ್ಟು ನೀನು ಧೈರ್ಯವಂತನಾಗು. ನಿನ್ನ ರಾಣಿಯಾದ ಸೀತಾಲಕ್ಷ್ಮಿಯ ಗರ್ಭದಲ್ಲಿ ಮಕ್ಕಳು ಆ ಶಿವನ ಸಾಕ್ಷಿಯಾಗಿಯೂ ಜನನವಾಗುತ್ತಾರೆ. ಹಾಗಾ- ಇಬ್ಬರು ಅವಳಿ ಮಕ್ಕಳಾಗುತ್ತಾರೆ. ಹಾಗಾದರೆ ನನ್ನ ಪತ್ನಿಯಾದಂತ ಸೀತೆಯ ಗರ್ಭದಲ್ಲಿ ಅವಳಿ ಮಕ್ಕಳು ಅವತಾರವಾಗುತ್ತಾರೆಯೇ ಗುರುದೇವ? ಗಂಡು ಮಕ್ಕಳು ಅವಳಿ ಮಕ್ಕಳು ಜನನವಾಗುತ್ತಾರೆ ಪರಮಾತ್ಮ. ಗುರುದೇವ, ಸತಿಗಾಗೋ ಸಂತಾನ ಸುತರೋ ಸುಂದರಿಯಾರೋ. ಸತಿಗಾಗೋ ಸಂತಾನ ಸುಂದರೋ ಸುಂದರಿಯಾರೋ. ಯತಿರಾಯ ಬೇಡಯ್ಯ, ಯತಿರಾಯ ಬೇಡಯ್ಯ. ಜನಗೆ ಹರ್ಷದನೆ ಆ ಗುರುದೇವ, ಶ್ರೀರಾಮಚಂದ್ರ, ಹೇಳುವನಾಗು ರಾಘವ. ಸತಿಗಾಗೋ ಸಂತಾನ ಸುತರೋ ಸುಂದರಿಯರು. ಹೆಣ್ಣು ಮಕ್ಕಳಾದರೆ ಅವರನ್ನು ಬೆಳೆಸಿ ದೊಡ್ಡವರಾಗಿ ಮಾಡಿ ಲಗ್ನ ಮಾಡಿ ಅಂದರ ಮನೆಗೆ ಕಳುಹಿ ಕೊಡಬೇಕಾಗುತ್ತೆ. ಹೌದು. ಗಂಡು ಮಕ್ಕಳು ಹುಟ್ಟಿದರೆ ನಮ್ಮ ಇಕ್ಷಾಕು ವಂಶದ ಘನಕೀರ್ತಿಯನ್ನು ಉಳಿಸುತ್ತಾರೆ. ಅದಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳಾಗುತ್ತಾರೋ ಇಲ್ಲ ಗಂಡು ಮಕ್ಕಳಾಗುತ್ತಾರೋ ಅದನ್ನು ತಾವು ತಿಳಿದು ಹೇಳಬೇಕು. ಶ್ರೀರಾಮಚಂದ್ರ, ಆ ವಿಚಾರವನ್ನು ಹೇಳುತ್ತೇನೆ. ರಕ್ಕಾಸಾರಿಯೇ ಕಂಡು ರಂಗ ಸಾರಿಯೇ ಗಂಡು ಮಕ್ಕಳುವರಯ್ಯ. ನಾಳೆ ನಿಜವಯ್ಯ, ನಿಜವಯ್ಯ. ಮುಕ್ಕಣ್ಣನಾಣೆ ನಿಜವಯ್ಯ, ನಿಜವಯ್ಯ. ಕಂತು ಜನಕ ಹೇ ರಕ್ತಸಾರಿಯಾದ ಹೇ ಪರಮಾತ್ಮ, ಹೇ ದೇವಾದಿ ದೇವರೇ, ನಿನ್ನ ರಾಣಿಯಾದ ಸೀತಾಲಕ್ಷ್ಮಿಯ ಗರ್ಭದಲ್ಲಿ
ಎರಡಿಬ್ಬರು ಗಂಡು ಮಕ್ಕಳು ಅವಳಿ ಮಕ್ಕಳು ಜನನವಾಗುತ್ತಾರೆ. ಹಾಗಾದ್ರೆ ಆ ಶಿವನಾಣೆಯೂ ನಾನು ಸುಳ್ಳನ್ನು ಹೇಳುವುದಿಲ್ಲ. ಭಲೆ ಭಲೆ, ನನ್ನ ಪುಣ್ಯಕ್ಕೆ ಇನ್ನು ಸಮ ಉಂಟೆ ಗುರುದೇವ. ಗುರುವಾಕ್ಯವೇ ವೇದವಾಕ್ಯ, ಗುರುವಾಕ್ಯವೇ ಪಾರಮಾರ್ಥ, ಗುರುವಾಕ್ಯವೇ ಅಮೃತ ಜೀವನ ಎಂದು ಲೋಕವು ಸಾರುತ್ತಾ ಇದೆ. ನಿಮ್ಮ ಮಾತುಗಳು ವೇದವಾಕ್ಯ. ಧನ್ಯರಾದ ಧನ್ಯರಾದ ಗುರುದೇವ. ಶಿವನ ಸಾಕ್ಷಿಯಾಗಿಯೂ ನಿನ್ನ ರಾಣಿಯ ಗರ್ಭದಲ್ಲಿ ಮಕ್ಕಳು ಜನನವಾಗುತ್ತಾರೆ ರಾಮಚಂದ್ರ. ಖಂಡಿತವಾಗಿ ನಾನಿನ್ನು ಬರುತ್ತೇನೆ ರಾಮಚಂದ್ರ. ಹಾಗೆ ಆಗಲಿ. ತಮ್ಮ ಅಪ್ಪಣೆಯಂತೆ ಆಗಬಹುದು. ಅಪ್ಪಣೆ. ಮಹಾದೇವ. ಜಾನಕಿ, ಸ್ವಾಮಿ, ಗುರುಗಳಾದಂತ ವಸಿಷ್ಠ ಮಹಾಋಷಿಗಳು ತಮ್ಮ ಆ ಯೋಗ ಜ್ಞಾನದಿಂದ ಅರಿತು ನಿನ್ನ ಗರ್ಭದಲ್ಲಿ ಅವಳಿ ಮಕ್ಕಳಾಗುತ್ತಾರೆ ಎಂದು ಹೇಳಿ ಹೋದರಲ್ಲ ಸ್ವಾಮಿ, ಗುರುವಾಕ್ಯವು ಎಂದೂ ಕೂಡ ಸರಿಯಾಗಲು ಸಾಧ್ಯವೇ ಇಲ್ಲ. ಆದ್ದರಿಂದ ಬಂದಿರಿ, ಆ ಎನ್ನಪ್ಪನಾಗಿರುವ ಆ ಪರಮೇಶ್ವರನಿಗೆ ನಾವು ಹೊತ್ತಿಗೆ ತುಪ್ಪದಾರತಿಯನ್ನು ಬೆಳಗಿ ಆ ಯಾವ ಪರಮಾತ್ಮನಿಗೆ ನಾವು ಪೂಜಿಸೋಣ. ತಟ್ಟೆಯಲ್ಲಿ ತರತರವಾದಂತ ಅನೇಕ ಧೂಪ ದೀಪ ನೈವೇದ್ಯಾದಿಗಳನ್ನ, ಸಕಲ ಫಲಪುಷ್ಪಗಳನ್ನ ಸಿದ್ಧತೆಯನ್ನು ಮಾಡಿಕೊಂಡು ಹೋಗಿ ನಮ್ಮೊಡೆಯನಾದಂತ ಆ ಶಿವನನ್ನ ಪ್ರಾರ್ಥಿಸೋಣ. ಹಾಗೆ ಆಗಲಿ. ಪಾಲಿಂದು ಧರಮೌಳಿ ಆ ಶಿವನೇ, ಪಾಲಿಂದುಧರ ಮೌಳಿ ಲೀಲಾ ದಯಾಸಾಗರ ಪಾಲಿತ ಮುನಿಜಾಲ ಶೈಲಜಯಲೋಲ ಶಿವನೇ ಉಮಾ ಮಹೇಶ್ವರ ನಾಮಾಮಿ ಶಂಕರ ಸಮಾನರ್ಯಾರಿಗರೋ, ನಿನ್ನ ಸಮಾನರ್ಯಾರಿಗರೋ. ಉಮಾ ಮಹೇಶ್ವರ ನಾಮಾಮಿ ಶಂಕರ ಸಮಾನರ್ಯಾರಿಗರೋ, ನಿನ್ನ ಸಮಾನರ್ಯಾರಿಗರೋ. ರಾಮಹರ ಶ್ರೀ ಸೋಮ ಸುಂದರವರ ರಾಮಧರ ಸೋಮ ಸುಂದರ ವರ, ಸಮಗಾನ ಸುಪ್ರೇಮ ಸುಧಾಮನ ಸಮಾಧಾನ ಸುಪ್ರೇಮ ಸುಧಾಮನ, ಉಮಾ ಮಹೇಶ್ವರ ನಾಮಾಮಿ ಶಂಕರ ಸಮಾನರ್ಯಾರಿಗರೋ, ನಿನ್ನ ಸಮಾನರ್ಯಾರಿಗರೋ. ಅಂಗಾಚಾರ್ಯ ನಿತ್ಮಯ ಭಂಗವ ಹರಿಸಿದೆಯ ಅಂಗಾಚಾರ್ಯ ನಮ್ಮಯ ಭವ ಭಂಗವ ಹರಿಸಿದೆಯ. ತಿಂಗಳ ಬೆಳಕಿನ ರಂಗಳ ತೋರಿದೆ ತಿಂಗಳ ಬೆಳಗಿನ ರಂಗಳ ತೋರಿದೆ, ಮಂಗಳಾಂಗ ಶೋಭಂಗ ಪಾಲಿಸೋ ಮಂಗಳಾಂಗ ಸುಭಂಗ ಪಾಲಿಸೋ. ತುಂಗ ವಿಕ್ರಮನ ಲಿಂಗಧರನ ಶಿವ ಉಮಾ ಮಹೇಶ್ವರ ನಾಮಾಮಿ ಶಂಕರ ಸಮಾನರ್ಯಾರಿಗರೋ, ನಿನ್ನ ಸಮಾನರ್ಯಾರಿಗರೋ. ಹೇ ಶಿವ 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 ಶಿವ, ಹೇ ಶಿವನೇ, ನಿನ್ನ ಪಂಚಮುಖಗಳಿಗೂ ಕೂಡ ಪಂಚನಾಮಾಂಕಿತವನ್ನು ಪಡೆದಿರುವ ಹೇ ಪಂಚಲಿಂಗೇಶ್ವರ ಪ್ರಭು, ಸದ್ಯೋಜಾತ, ವಾಮನ, ಅಘೋರ, ತತ್ಪುರುಷ ಈಶಾನ್ಯನೆಂದು ನಿನ್ನ ಪಂಚಮುಖಗಳಿಗೂ ಕೂಡ ಪಂಚನಾಮಾಂಕಿತವನ್ನು ಪಡೆದಿರುವೆ. ಈ ಬಂಜೆ ಎಂಬ ಭವವನ್ನು ಹರಿಸಿ ನಮ್ಮನ್ನ ಎಂದೆಂದು ಸರ್ವದಾ ಸಂರಕ್ಷಣೆಯಿಂದ ಕಾಪಾಡಬೇಕು. ಪರಮಾತ್ಮ, ಹೇ ದೇವದೇವದ್ಯಾಹರನೇ, ಹಸಮಲೋಚನನೇ, ಅಭಯಂಕರನೇ, ನಗೆಮುಖ ಸುಂದರನೇ, ದಿವ್ಯ ದಿಗಂಬರನೇ, ಓಂಕಾರನೇ, ಪ್ರಮತ ವಂದನೆ, ಹೇ ಪಾರ್ವತಿ ರಮಣನೇ, ಶೂಲಪಾಣಿ, ಬಂಜೇತನವನ್ನು ದೂರ ಮಾಡು ದೇವ. ಹೊತ್ತಿಗೊತ್ತಿಗೆ ತುಪ್ಪದಾರತಿನ ಬೆಳಗ್ಗೆ ನಿನ್ನನ್ನ ಸದಾ ನಾನು ಪೂಜಿಸುತ್ತಾ ನಿನ್ನ ಧ್ಯಾನದಲ್ಲಿಯೇ ನಾನು ನಿರತರಾಗಿರುತ್ತೇನೆ. ಜಾನಕಿ,
ಸ್ವಾಮಿ. ಭಗವಂತನಾದಂತ ಶಿವನಿಗೆ ಲಕ್ಷ ಲಕ್ಷ ಕೋಟಿ ಕೋಟಿಗೆ ಬೆಲೆ ಬಾಳುವಂತ ಹಾರ ಹೀರಾವಳಿಗಳನ್ನ ತಂದು ಆ ಶಿವನ ಲಿಂಗಕ್ಕೆ ಶೂಡಿಸಿ ಆ ಶಿವನನ್ನ ಧ್ಯಾನಿಸಿ ಪೂಜಿಸಿ ನಾವಿನ್ನು ಕೃತಾರ್ಥರಾದಂತಾಯಿತು. ನಡೆ, ನಮ್ಮ ಮಂದಿರಕ್ಕೆ ಪ್ರಯಾಣ ಮಾಡೋಣ. ಹಾಗೆ ಆಗಲಿ ಸ್ವಾಮಿ, ಹಾಗೆ ಆಗಲಿ. ಪ್ರಭೋ ಪ್ರಭೋ ಮರುಕಲು ಕವಿಂದ ಮರುಕ ಪರುಕವಿಂದ ಪ್ರಭೋ ಪ್ರಭೋ ಮಾರು ಪರುಕವಿಂದ ಮರುಕ ಪರುಕವಿಂದ ಆಯಯ ಕೊಂದಲು ನಾಟ್ಯವಿದೆ ಆಯಲು ಕೊಂದಲ ನಾಟ್ಯವಿದೆ ಮಧುರ ಮುಖ ಚದುರ ಸುಖ ಮಧುರ ಮುಖ ಚದುರ ಸುಖ ಪ್ರಭೋ ಪ್ರಭೋ ಮಾರು ಪರುಕವಿಂದ ಮರುಕ ಪರುಕವಿಂದ ಮಾರು ಪರುಕವಿಂದ ಮರುಕ ಪರುಕವಿಂದ. ಅಮ್ಮ ಹೇ ಸೀತಾದೇವಿ, ನಮೋ 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 ತಾಯಿ. ಆಹಾ. ಹೇ ಸಖಿ, ನಿನಗೆ ಶುಭ ಉಂಟಾಗಲಿ, ಮೇಲೆ ಹೇಳಮ್ಮ. ಅಮ್ಮ, ಅತಿ ಶೀಘ್ರವಾಗಿ ನನ್ನನ್ನ ಕರೆತರಬೇಕಾದ ವಿಚಾರವೇನು ತಾಯಿ? ಸಖಿ, ನಿನ್ನನ್ನು ಕರೆದಿಕೊಂಡು ಬಂದ ವಿಚಾರವನ್ನು ಕೇಳುತ್ತಿರುವೆಯಾ? ಹೇಳುವುದನ್ನ ಮಾತುಗಳನ್ನ ಗಮನವಿಟ್ಟು ಕೇಳು. ಹಾಸುರಾಂಗಿ ಸಖಿಯೇ ಬಾರೆ ನಾರಿ ತಾಳಲಾರೆ ನಮ್ಮ. ಆಸುರಾಗಿ ಸಖಿಯೇ ಬಾರೆ ನಾರಿ ತಾಳಲಾರೆ ನಮ್ಮ. ಓರೋದಿಹುದು ಬಯಕೆ ಜನಗೆ, ಓರುತ್ತಿಹುದ ಬಯಕೆ ನನಗೆ. ಓರಿದ ಮಗಳನ್ನು ತಾರೆ ಆಸುರಾಗಿ ಸಖಿಯೇ ಬಾರೆ ನಾರಿ ತಾಳಲಾರೆ ನಮ್ಮ. ಸಖಿಯೇ ತಾಳಲಾರೆ ನಮ್ಮ. ಸಖಿ, ಹೇ ಭಾಸುರಾಂಗಿ, ಹೇಳು ತಾಯಿ. ನನಗಾದರೋ ದಿನಗಳು ಕಳೆಯುತ್ತ ವಾರಗಳು ಉರುಳುತ್ತ ಮಾಸಗಳು ಕಳೆಯುತ್ತ ತನುಭಾರವಾಗಿ ಬಲಭರಿತವಾದ ವೃಕ್ಷವು ಕುಸಿದು ಧಾರುಣಿಗೆ ಬಿದ್ದಪ್ಪಂದವಾಗಿ ಕಾಣುತ್ತಾ ಇದೆ ಇಲ್ಲ ಸಖಿ. ಹೇ ವರಚಂದ್ರಮುಖಿ, ಅವ್ವ, ಹಾಗಾದ್ರೆ ನಿಮ್ ವಿಚಾರ ನೋಡ್ತಾ ಇದ್ದ ನನಗೆ ಯಾಕೋ ಕಾಣ ಅನುಮಾನ ಆಯ್ತ ಕಣವ. ಏನಾರ ಗರ್ಭಿಣಿನಾ? ಅಮ್ಮ, ಶಿವನ ಕರುಣೆಯಿಂದ ನಾನು ಇಲ್ಲಿಗೆ 5 ತಿಂಗಳ ಆಗಿದ್ದೇನೆ ಕಾಣೆ. ಏನಾ ಗರ್ಭಿಣಿ ಆಗಿದೆಯಾ? ಹೌದು. ಅವ್ವ! ಓಸ್ ಭಗವಂತ, ಏನ್ ಬತ್ತಪ್ಪ ಶಿವಪ್ಪ ಕೊಟ್ಟು ಸೀತಿನ ಕಾಲ. ಅವ್ವ, ಹಾಗಾದ್ರೆ ನಿಮ್ಗೆ ಎಷ್ಟು ತಿಂಗಳಾಗ್ರೆ ತಂದ್ರಿ? 5 ತಿಂಗಳ ಗರ್ಭಿಣಿಯಾಗಿದ್ದೀನಿ ಅಮ್ಮ. ಅವ್ವ, ಯಾವಾಗಲೂ ಹೆಣ್ಣು ಮಕ್ಕಳು ಏರಿ ಹಿಂದೆ ಜೇಡಿ ಮಣ್ಣು, ಎಳೆ ಹುಣಸೆಕಾಯಿ, ಪಾಪಸ್ಗಳ್ಳಿ ಹೆಣ್ಣು, ಆಮೇಲೆ ಈ ಸಿಗಟಳ್ಳಿ ಕೆಮ್ಮಣ್ಣು ತಿನ್ಬೇಕನವ. ಕರ್ಕರ್ರ ಹುಟ್ಟುವಂತ ಮಕ್ಕಳು ಕೆಂಪುತ್ರ ಮರಿ ಕೆಂಪು ಹುಡ್ತಾವ ಕಣವ. ಜಾನಕಿ, ಎಂದು ನನ್ನ ಅನವರತವೂ ಕೂಡ ನನ್ನ ಪತಿನಾಥನಾದಂತ ಶ್ರೀರಾಮದೇವರು ಆ ತನ್ನ ರಾಜಧಾನಿಯಲ್ಲಿ. ಹಾಗಾದ್ರೆ ನಮ್ಮಲ್ಲಿ ಹೇಳಿಕೊಳ್ಳುವಂತ ಯಾವ ಬದುಕೆಯೂ ಯಾವ ಭಯಕ್ಕೆ ಯಾವುದೂ ಇಲ್ಲವೇ? ಆದರೆ ನಿನ್ನಲ್ಲಿ ನಾನು ಬಯಕೆ ವಿಚಾರವನ್ನು ಕೇಳಿಕೊಳ್ಳಬಹುದಾಗಿತ್ತು. ನೀನು ನಡೆಸುವುದಾದರೆ ಅನೇಕ ಯಾವ ಆ ಭಕ್ಷ್ಯ ಭೋಜನಗಳನ್ನ ನನಗೆ ಉಣಬಡಿಸಬಹುದು, ಅನೇಕ ಪದಕ ಪಿತಾಂಬರ ಸೀರೆ ಕುಪ್ಪುಸಗಳನ್ನು ತಂದು ನನಗೆ ಉಡಿಸಬಹುದು. ಅವೆಲ್ಲವೂ ನನಗೆ ಅಪೇಕ್ಷೆ ಇಲ್ಲ. ಮತ್ತಿನ್ಯಾವ ಅಪೇಕ್ಷೆ? ನನ್ನದೊಂದು ಬಯಕೆ ಇದೆ. ನನ್ನ ಪತಿನಾಥನಾದಂತ ಶ್ರೀರಾಮದೇವರ ಬಳಿಯಲ್ಲಿ ಹೋಗಿ ಆ ವಿಚಾರವನ್ನು ತಿಳಿಸಿ ಬರುತ್ತೀನಿ. ನೀನಿನ್ನು ಮಂದಿರಕ್ಕೆ ಪ್ರಯಾಣ ಮಾಡು. ಹಾಗೆ ಆಗಲಿ ತಾಯಿ, ಹಾಗೆ ಆಗಲಿ.
ಬಂದಿದೆ ಮುದಪ್ಪ ಹರುಷದಿ ಬಂದಿದೆ ಮುದಪ್ಪ ಬಂದಿದೆ ಮುದವ ಹರುಷದಿ ಬಂದಿದೆ ಮುದವ ಮಂದರೋತ್ತರ ಹರನ ಕರುಣದಿ ಕನ್ನಡಂದು ಪಡೆವೆ ಮುರಳಿ ಬಂದರೋತ್ತರ ಹರನ ಕರುಣದಿ ಕಂದರನ್ನು ಪಡೆವೆ ಮುರಳಿ ಬಂದಿದೆ ಮುದಪ್ಪ ಹರುಷದಿ ಬಂದಿದೆ ಮುದವ ಈ ಪರಮಾತ್ಮ ಈ ರಾಮಚಂದ್ರ ನಿಮ್ಮ ಚರಣಾರವಿಂದಕ್ಕೆ ನನ್ನ ಅಭಿವಂದನೆಗಳು. ಜಾನಕಿ ನಿನಗೆ ಶುಭ ಉಂಟಾಗಲಿ ಮೇಲೆ ಹೇಳು. ಇದೇನು ಅತಿ ಶೀಘ್ರವಾಗಿ ನನ್ನಲ್ಲಿಗೆ ಬರಲು ಕಾರಣವೇನು? ಸ್ವಾಮಿ, ಆ ಯಾವ ಪರಶುವನ ಯಾವ ಆ ಘನ ಆಶೀರ್ವಾದ ಫಲಗಳಿಂದ ನನಗೀಗಾಗಲೇ ಸಪ್ತಮಾಸಗಳು ಕಳೆಯಲು ಯಾವ ಸಮಯವಾಯಿತು. ಸಪ್ತಮಾಸಗಳು. ಹೌದು. ಅದಕ್ಕಾಗಿ ಈಗ ನನ್ನಿಂದ ಆಗಬೇಕಾದ ಕರ್ತವ್ಯಗಳೇನು? ಆದರೆ ಶ್ರೀಜನ್ಮ ಬೇಕಾದಷ್ಟು ಯಾವ ಆ ಬಯಕೆಗಳನ್ನು ಯಾವ ಬಯಸುವಂತ ಸಮಯವಾದ್ದರಿಂದ ಅದಕ್ಕಾಗಿ ತಮ್ಮಲ್ಲಿ ಒಂದು ಯಾವ ಬಯಕೆಯನ್ನು ಕೇಳಿಕೊಳ್ಳಬೇಕೆಂಬುದಾಗಿ ನಾನು ಬಂದಿದ್ದೇನೆ ಸ್ವಾಮಿ. ರೂಢಿ ಗೋಡೆಯ ರೂಢಿ ಗೋಡೆಯ ರೂಢಿ ಗೋಡೆಯ ರೂಢಿ ಗೋಡೆಯ ಪಿನ್ನ ಪಾವನ ಬೇಡಿಕೊಂಬೇಕಾದ ನಿಮಗೆ ಬೇಡಿಕೊಂಬೇಕಾದ ನಿಮಗೆ ಬಯಕೆ ವಂದನ ರೂಢಿ ಗೋಡೆಯ ರೂಢಿ ಗೋಡೆಯ ನಿನ್ನ ಪಾವನ ಪರಮಾತ್ಮ ರೂಢಿಕೊಡೆಯನಾಗಿರುವಂತಹ ಹೇ ಶ್ರೀರಾಮಚಂದ್ರ, ಇಲ್ಲಿಗೆ ಬಹುಕಾಲಗಳಿಂದಲೂ ಕೂಡ ಯಾವ ಸಂತಾನಗಳಲ್ಲಿ ಬಹಳವಾಗಿ ಬಳಲುತ್ತಿರುವ ಯಾವ ನಮಗೆ ತ್ರಿಕಂಡ ಮೂರ್ತಿಯಾದ ಪರಮೇಶ್ವರನ ಯಾವ ಆ ಆಶೀರ್ವಾದಗಳಿಂದ ನಾನು ಈಗ ಪೂರ್ಣ ಗರ್ಭಿಣಿಯಾಗಿದ್ದೇನೆ. ಆದರೆ ನನಗೆ ಒಂದು ಬಯಕೆ ಇದೆ. ಆ ಬಯಕೆಯನ್ನು ತಾವುಗಳು ಸಲ್ಲಿಸಿಕೊಡಬೇಕೆಂಬುದಾಗಿ ತಮ್ಮಲ್ಲಿ ನಾನು ಬೇಡಿಕೊಳ್ತಿದ್ದೇನೆ. ಜಾನಕಿ, ತಮ್ಮ ಕ್ಷತ್ರಿಯ ವಂಶದಲ್ಲಿ ಗರ್ಭಿಣಿಯಳಾದಂತ ಆ ಸತಿಯ ವಿಷ್ಟಾರ್ಥವನ್ನು ಸಲ್ಲಿಸದೆ ಹೋದರೆ ರವರವ ಎಂಬ ಆ ನರಕವು ಶೀಘ್ರದಲ್ಲಿಯೇ ದೊರಕುತ್ತೆ. ಅನುಮಾನಿಸಬೇಡ. ನಿನ್ನ ಮನದ ಅಭಿಷ್ಟವೇನು ಅದನ್ನು ಶುದ್ಧವಾಗಿ ಹೇಳು. ಸ್ವಾಮಿ, ನನ್ನ ಬಯಕೆ ಮತ್ತಿನ್ನೇನಿಲ್ಲ. ಮುನಿವಟುಗಳು ವಾಸ ಮಾಡುತ್ತಿರುವಂತ ಯಾವ ಆ ಪರ್ಣ ಮಂದಿರಕ್ಕೆ ಹೋಗಿ ಪರ್ಣಾಶ್ರಮದಲ್ಲಿ ಆಶ್ರಮವಾಸಿಗಳಾಗಿರುವಂತ ಯಾವ ಆ ತಪಸ್ಸಿಗಳ ಆ ಯಾವ ತಂಗಾಳಿ ಹವವನ್ನು ಪಡೆಯುತ್ತಾ ಹಣ್ಣು ಹಂಪಲುಗಳನ್ನು ಊಟ ಮಾಡುತ್ತಾ ಆ ಯಾವ ಮುನಿದಾದಿಯರ ಜೊತೆಯಲ್ಲಿ ಕೆಲವು ಕಾಲ ವಿಶ್ರಾಂತಿಯನ್ನು ಪಡೆದುಕೊಂಡು ಬರಬೇಕೆಂಬುದಾಗಿ ನನ್ನ ಆಸೆ. ಅದಕ್ಕೆ ತಮ್ಮಗಳ ಉತ್ತರವೇನು? ಹಾಗಾದರೆ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ 4-6 ದಿನಗಳು ಇದ್ದು ಮನಸ್ಸಿನ ಬೇಸರವನ್ನು ಕಳೆದುಕೊಳ್ಳಬೇಕೆಂದು ನಿನ್ನ ಇಚ್ಛೆಯೇ? ಹೌದು. ಭೂಸುತೆಯೇ ಇಂದವನ ವಾಸ ಮಾಡಿದೆ, ಭೂಸುತೆಯೇ ಇಂದ್ರವನ ವಾಸ ಮಾಡಿದೆ, ಲೇಸ ಸಾಲದಂದು ಮನ ದಾಸೆ ಬೇಡಿದೆ, ಕ್ಲೇಶ ಸಾಲದೆಂದು ಮನ ದಾಸೆ ಬೇಡಿದೆ. ಸೀತಾ, ಸ್ವಾಮಿ, ಎಂತಹ ಆ ಕೆಟ್ಟ ಬೈಕಿನ ನೀನು ಬಯಸಿರುವೆ? ಏಕೆ? ಹಿಂದೆ ಪಿತೃವಾಕ್ಯ ಪರಿಪಾಲನೆಗೋಸ್ಕರವಾಗಿ ನಾನು ಕಾಡಿಗೆ ಪ್ರಯಾಣ ಮಾಡುವ ಸಮಯದಲ್ಲಿ ನನ್ನನ್ನು ಬೆನ್ನಾಡಿಕೊಂಡು ಬಂದು ಆ ಕಾಡಿನ ಕಷ್ಟವು ಅನುಭವಿಸಿದ್ದು ಸಾಲದೆ ಎಂಬುದಾಗಿ ಮತ್ತೆ ನೀನು ಕಾಡಿಗೆ ಪ್ರಯಾಣ ಮಾಡಬೇಕೆಂದು ಪ್ರಯತ್ನ ಮಾಡಿರುವೆಯಲ್ಲ. ಛೇ, ಎಂತ ಆ ಕೆಟ್ಟ ಬಯಕೆಯನ್ನು ಬಯಸಿರುವೆ ನೀನು. ಸ್ವಾಮಿ, ದಶಮುಖನಾದ ರಾವಣನು ಅಪಹರಿಸಿಕೊಂಡು ಹೋಗಿ ಬಹಳವಾಗಿ ಕಷ್ಟಪಡಿಸಿದ ಎಂಬುದಾಗಿ ತಮ್ಮಗಳ ಯಾವ ಅನುಮಾನವೇ? ಹೌದು. ಈಗ ನಾನು ಒಬ್ಬಳೇ ಹೋಗುತ್ತಾ ಇಲ್ಲ ಸ್ವಾಮಿ. ಕಳುಪೆನ್ನು ಆಡನೆ ಕರುಪೆನ್ನೊಡನೆ ಲಕ್ಷ್ಮಣನವನಗೆ ತೆರಳುವೆ. ಕರುಪೆನ್ನೊಡನೆ ಕರುಪೆನ್ನೊಡನೆ ಲಕ್ಷ್ಮಣನವನಗೆ ತೆರಳುವೆ. ನಳಿನಾಕ್ಷರಾಮಚಂದ್ರ ನಳಿನಾಕ್ಷರಾಮಚಂದ್ರ ಜಾಲವೇದಕ್ಕೆ ಕರುಪೆನ್ನೊಡನೆ
ಹೇ ಶ್ರೀರಾಮಚಂದ್ರ, ಸೀತಾ. ನಾನು ಒಬ್ಬಳೇ ಹೋಗುತ್ತಾಳೆ ಎಂಬುದಾಗಿ ತಮಗೆ ಬಹಳ ಅನುಮಾನವಾಗಿರಬಹುದು. ಹ್ಮ್. ಹಿಂದೆ ದಶಮುಖನಾಗಿರುವಂತ ಯಾವ ಆ ರಾವಣನ ಸಹೋದರಿಯಾಗಿರುವಂತ ಶೂರ್ಪನಖಿಗೆ ಬಹಳವಾಗಿ ಕರ್ಣನಾಸಿಕೆಯನ್ನು ಛೇದಿಸಿದಂತ ಯಾವ ನನ್ನ ಪ್ರೀತಿಯ ಮೈತ್ರಿನಾಗಿರುವಂತ ಆ ಲಕ್ಷ್ಮಣ ದೇವರನ್ನ ನನ್ನ ಜೊತೆಲಿ ನೀವು ಕಳಿಸಿಕೊಟ್ಟಿದ್ದೆ. ಆದ್ರೆ 4-6 ದಿನಗಳು ಆ ಋಷಿಮುನಿಗಳು ವಾಸ ಮಾಡುವಂತ ಆ ಪರ್ಣಮಂದಿರದಲ್ಲಿ ವಾಸ ಮಾಡುತ್ತಾ ಪುನಃ ನಾನು ಬರುತ್ತೇನೆ ಪಟ್ಟಣಕ್ಕೆ. ಭಲೆ ಭಲೆ ಸೀತಾ, ಎಂತಹ ಬುದ್ಧಿವಂತಿಯಾದ ನೀನು. ಒಳ್ಳೆಯ ವಿಷ್ಟಾರ್ಥವನ್ನೇ ನೀನು ಬಯಸಿರುವೆ. ನನ್ನ ಮುದ್ದಿನ ಸಹೋದರ ಲಕ್ಷ್ಮಣನನ್ನ ನಿನ್ನ ಜೊತೆಯಲ್ಲಿ ನಾನು ಕಳುಹಿಕೊಟ್ಟಿದ್ದೀಯಾದರೆ ಆ ಆಶ್ರಮ ವಾಸಿಗಳಿಗೆ ನೀವು ಪ್ರವೇಶ ಮಾಡಿ ಅಲ್ಲಿ ಮಹಾಋಷಿಗಳು ಆ ಮುನಿಪತ್ತಿರ ಜೊತೆಯಲ್ಲಿ ಬೇಸರವನ್ನು ಕಳೆದುಕೊಂಡು ತಂಗಾಳಿಯ ಹವವನ್ನು ಪಡೆಯುತ್ತಾ ಕ್ಷಣದಲ್ಲಿಯೇ ಬರುತ್ತಿರುವಿರ. ಪುನಃ ಹಿಂದಿರುಗಿ ನಾನು ಅಯೋಧ್ಯೆಗೆ ಬರ್ತೀನಿ ಸ್ವಾಮಿ. ಇದಕ್ಕಾಗಿ ನೀನು ಸಂದೇಹ ಪಡಬೇಡ. ನಾಳೆ ಅರುಣೋದಯ ಪೂರ್ವಕವಾಗಿ ನೀಗೆ ಕಳಿಸಿಕೊಡುವಂತ ಒಂದು ಕರ್ತವ್ಯವನ್ನು ನಾನು ಸಿದ್ಧತೆಯನ್ನು ಮಾಡುತ್ತೀನಿ. ಸಹೋದರನಾದಂತ ಲಕ್ಷ್ಮಣನಿಗೆ ಕರೆದು ಅಪ್ಪಣೆಯನ್ನು ಮಾಡುತ್ತೀನಿ. ನೀನು ಆ ಕಾಡಿಗೆ ಪ್ರಯಾಣ ಮಾಡಬೇಕಾದರೆ, ಅಲ್ಲಿಗೆ ಹೋಗಬೇಕಾದರೆ ಯಾವ ರೀತಿ ನೀನು ಪ್ರಯಾಣ ಮಾಡಬೇಕೆಂಬುದಕ್ಕೆ ಎಲ್ಲವೂ ಸಿದ್ಧತೆಯನ್ನು ಮಾಡಿಕೊಂಡಿರುವಳಾಗು. ಹಾಗೆ ಆಗಲಿ, ಹಾಗೆ ಆಗಲಿ ಸ್ವಾಮಿ, ನಾನು ಬರ್ತಿದ್ದೇನೆ. ಪರಮೇಶ್ವರ, ಸೀತೆಯ ಅಭಿಷ್ಟವೂ ಇಷ್ಟ ಆಯಿತು. ಆದರೆ ಮತ್ತೊಂದು ಕಾತುರತೆಯೂ ನನ್ನ ಹೃದಯದಲ್ಲಿ ಕಾಡುತ್ತಾ ಇದೆಯಲ್ಲ. ಈ ಅಯೋಧ್ಯೆಯ ಅರಸುತನವನ್ನು ವಹಿಸಿಕೊಂಡು ಇಲ್ಲಿಗೆ ನಾನು 9,000 ವರುಷಗಳ ಮೇಲೆ 100 ವರುಷವಾಯಿತು. ಅಂದಿನಿಂದಲೂ ಕೂಡ ನನ್ನ ನಾಡಿನ ಪ್ರಜೆಗಳು ಏನು ಗರ್ವದಿಂದ ಇರುವರೋ, ಇಲ್ಲ ಅನೇಕ ಯಾವ ಭಕ್ತಿ ಭಾವದಿಂದ ಇರುವರೋ, ಇದನ್ನ ಪರೀಕ್ಷೆಯನ್ನು ಮಾಡಬೇಕಲ್ಲ. ಇರಲಿ, ಓರ್ವ ಗುಪ್ತ ಗೂಢಾಚಾರನನ್ನು ಕರೆದು ನಗರ ಶೋಧನೆಯನ್ನು ಮಾಡಿಕೊಂಡು ಬರುವಂತೆ ಅಪ್ಪಣೆಯನ್ನು ಮಾಡುತ್ತೀನಿ. ಯಾರಲ್ಲಿ? ಏನಪ್ಪಣೆ? ಗುಪ್ತ ಗೂಢಾಚಾರನನ್ನು ಆಸ್ಥಾನಕ್ಕೆ ಬರಮಾಡಿರಿ. ಪರಮಾತ್ಮ ನಮೋ ನಮೋ. ಹೇ ಗೂಢಾಚಾರ, ಶ್ರೀರಾಮಚಂದ್ರ, ನಿನಗೆ ಶುಭವಾಗಲಿ. ಮೇಲೆ ಹೇಳು. ನನ್ನನ್ನು ಬರಮಾಡಿದ ಸಮಾಚಾರವೇನು ದೇವ? ಆದರೆ ನಮ್ಮ ಈ ಅಯೋಧ್ಯ ಪಟ್ಟಣದಲ್ಲಿ ಎಲ್ಲರೂ ಕೂಡ ನನ್ನೊಡೆಯನಾದಂತ ಶಿವನನ್ನ ಪೂಜಿಸುತ್ತಾ ಆರಾಧಿಸುತ್ತಾ ಜೊತೆಗೆ ನನ್ನನ್ನೂ ಕೂಡ ಧ್ಯಾನಿಸುತ್ತಾ ಇರುವರೆ, ಇಲ್ಲ ಯಾರಾದರೂ ಗರ್ವದಿಂದ ಇರುವರೋ ಅದನ್ನು ನೀನು ಶೋಧನೆಯನ್ನು ಮಾಡಿಕೊಂಡು ಬರುವನಾಗು. ನಮ್ಮ ಅಯೋಧ್ಯ ನಗರದಲ್ಲಿ ಶೋಧನೆಯನ್ನು ಮಾಡಿಕೊಂಡು ಬರಬೇಕು ಪರಮಾತ್ಮ. ಖಂಡಿತ ಆಗಲಿ ದೇವ, ತಮ್ಮ ವಿಷ್ಟದಂತೆಯಾಗಬಹುದು. ನಾನೆಂದು ಬರುತ್ತೇನೆ. ಶುಭವಾಗಲಿ ಪರಮೇಶ್ವರ. ಎಲ್ಲವೂ ನಿನ್ನ ಕರುಣೆ ಇದ್ದಂತಾಗಲಿ. ಬೆಳಗಾದು ದೀಗಲೆ ಹೊಳೆಯೊಳು ಮೈಲಿಗೆ ತೊಳೆಯಲು ಹೋಗುವೆ. ಬೆಳಗಾದು ದೀಗಲೆ ಹೊಳೆಯೊಳು ಮೈಲಿಗೆ ತೊಳೆಯಲು ಹೋಗುವೆ. ಬೆಳಗಾದು ದೀಗಲೆ ಬಟ್ಟೆಯ ಮೂಟೆಯ ಬೆನ್ನಿಗೆ ಬಿಗಿದು ಚಟ್ಟಿಯ ಸುತ್ತುತ್ತ ನಡುವಿನಲ್ಲಿ. ಬಟ್ಟೆಯ ಮೂಟೆಯ ಬೆನ್ನಿಯ ಬಿಗಿದು ತಟ್ಟಿಯ ಸುತ್ತುತ್ತ ನಡುವಿನಲ್ಲಿ. ಕಟ್ಟಿದ ಕಚ್ಚೆಯು ಎದ್ದ ಮೋದುದು. ಬೆಳಗಾದು ದೀಗಲೆ ಹೊಳೆಯೊಳು ಮೈಲಿಗೆ ತೊಳೆಯಲು ಹೋಗುವೆ. ಬೆಳಗಾದು ದೀಗಲೆ ಕೃಷ್ಣ ಕೃಷ್ಣ ಪರಮಾತ್ಮ, ನನ್ನೊಬ್ಬನ ಕಾಪಾಡಪ್ಪ. ಭಗವಂತ, ನನ್ನ ಹಣೆಯಲ್ಲಿ ಏನು ಬರೆದು ಬಿಟ್ಟೋ ಕಾಣೆ ಹಾಳಗಿರಿ ಬೊಮ್ಮ. ಯಾರಪ್ಪ ನೀನು? ನಾವು ಕಣಪ್ಪ ಸಟ್ರು. ಶಟ್ರು? ಹ್ಮ್. ಯಾವ ಶಟ್ರು ಅಂತ ತಿಳ್ಕೊಳ್ಳೋಣಪ್ಪ ನಾನು. ನಾವು ನಿಚ್ಚ ಮಲ್ಲಿಗರಾಯರು. ನಿಚ್ಚ ಮಲ್ಲಿಗರಾಯರು, ಮಡವಾಳ ಶಟ್ರು. ಅಗಳ ಬಾಯ್ಬಿಟ್ಟು ಹೇಳ್ತಾವನೆ. ಏಯ್ ಓಹೋ, ಸರಿ, ಏನಪ್ಪ ನಿನ್ನ ಕಷ್ಟ ಈಗ? ಅಯ್ಯೋ, ನನ್ನ ಹಣೆಯಲ್ಲಿ ಹಾಳಗಿರಿ ಬೊಮ್ಮ ಏನಂತ ಬರೆದು ಬಿಟ್ಟ. ಏನು? ಅಲ್ಲ, ನಂದ್ ಸಂಸಾರ ಅಂದ್ರೆ ಒಂದು ಹಿಟ್ಟಿನ ಮುದ್ದೆ ಗಾತ್ರ ಸಂಸಾರ. ನನ್ನ ಸಂಸಾರ ಏನ್ ಮಾಡೋಣ? ಬೆಳಿಗ್ಗೆ ಏಳ್ತು ಅಂದ್ರೆ ಸೂರ್ಯ ಹುಟ್ಟಿ ಸೂರ್ಕಟ್ಟು ತುದಿಗೆ ಚಾಚ್ಕೊಳ್ಳೋ ಹೊತ್ತಿಗೆ ಕತ್ತೆ ಮೇಲೆ ಬಟ್ಟೆ ಹೇರ್ಕೊಂಡು ಹೋಗಿ ಹೊಳೆ ಒಳಗೆ ಕಾಲು, ಬಿಸ್ಲಿಗೆ ತಲೆ, ಬಟ್ಟೆ ಬಡ್ದು 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 ರಟ್ಟೆ ಎಲ್ಲ ಬಿದ್ದೋದು. ನನ್ ಹೆಂಡತಿ ಅವಳೇ, ನಾನು ಮಾಡೋದು ಕೂಲಿ,
ನನ್ನ ಹೆಂಡತಿ ಬಚ್ಚಾಲಿ, ಹ್ಮ್ ನನ್ನ ಮಗ ಹರಪೋಲಿ. ಆಯ್ತಾ? ಆ ಅವ್ರಿಗೂ ಕರೆದು ನೀವು ಮಾಡುವಂತ ಕೆಲಸ ಸ್ವಲ್ಪ ಅಪ್ಪಣೆ ಮಾಡ್ಬೇಕು. ಆ ಬಡ್ಡಿ ಕೇಳಾಳ ಹೇಳಿದ ಮಾತು. ಹಾ ಪಾಪ ಕತ್ತೆ ಮೇಲೆ ಹೇರ್ ಹಾಕೊಂಡು ಹೋಗೋ ಗಂಟ ನೋಡ್ತಾಳೆ. ಹಾ ಸಣ್ಣಕ್ಕಿ ಹಾಕೊಂಡು ಬೆಣ್ಣೆ ಕಾಸ್ಕೊಂಡಿದ್ದೆ ಅಚ್ಚುಕಟ್ಟ ಸುಖವಾಗಿ ತುಪ್ಪ ಹಾಕೊಂಡು ಅಚ್ಚುಕಟ್ಟ ಹೊಡೆದ್ಬಿಟ್ಟು ಹಾ ಸುಖವಾಗಿ ಕಾಲ್ ಹಿಡ್ಕೊಂಡ್ ಮನಿ ಕೊಡ್ತಾಳೆ. ವಾ ಹ್ಮ್ ಅಲ್ಲ ಕಣ್ರಿ, ಗಣಸರ ಕೆಲಸ ಗಣಸರು ಮಾಡ್ಬೇಕು, ಹೆಂಗಸರ ಕೆಲಸ ಹೆಂಗಸರು ಮಾಡ್ಬೇಕು. ಅದರಲ್ಲವೋ ಹಾ ನಾನು ಹಡದೆ ಮಾಡ್ಕೊಂಡಿದ್ದೀನಿ ಹೊಸಿ ಹಳ್ಳಿ ಮಾಡ್ಕೊಂಡಿಲ್ಲ. ವಾ ಇವತ್ತು ಒಂದೇ ದಿನ ಹಾ ಮಂಚಿನಳ್ಳಿ ಮಾರಿ ಹಬ್ಬ, ಮಂಚನಹಳ್ಳಿಲಿ ಸೊಂಡೆ ಕುಪ್ಪದ ಸೋಬಾನೆ, ಹಾ ಕಾರ್ಗಿನಳ್ಳಿ ಕರ್ನೆರೆ, ಹಾ ಆ ಸೋಮನಳ್ಳಿ ಸೋಮಳಮ್ಮನ ಹಬ್ಬ, ತಿಪ್ಪೂರಲ್ಲಿ ತಿಥಿ, ಅಲ್ಲಿಗೆಲ್ಲ ಮಡಿ ತಗೊಂಡು ಹೋಗ್ಬೇಕು. ಅಲ್ಲಿಗೆಲ್ಲ ಮಡಿ ತಗೊಂಡೋಗ್ಬೇಕು. ಅದರಲ್ಲೂ ನಾನು ಇವತ್ತಿನ ಕಾಲದಲ್ಲಿ ಬೆಂಗಳೂರು ಮೈಸೂರು ಬೊಂಬಾಯಿಗೆಲ್ಲ ಹೋಗಿರ್ತಾರ ಹುಡುಗರು. ಹಾ ಹಾ ಒಳ್ಳೆ ಸೋಕಿದಾರರು. ಅವರೆಲ್ಲವ ಕಿಸ್ತ್ರಿ ಮಾಡೋದ್ರ ರುಸ್ತು ಮಾತನ್ಬಿಟ್ಟು ರೇ ಆ ಇಸ್ತ್ರಿ ಹಾ ಹಾ ಬಟ್ಟೆ ಎಲ್ಲ ತಂದು 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 ಲಾಟ್ ಹಾಕ್ಬಿಟ್ಟವ್ರೆ. ಬಟ್ಟೆ ತೊಳೆಯನೂ ನಾನೇಯ, ಗುರ್ತ್ ಹಾಕನೂ ನಾನೇಯ, ಕಿಸ್ತ್ರಿ ಮಾಡೋನು ನಾನೇಯ, ತಗೊಂಡು ಕೊಡೋನು ನಾನೇ. ಯಾವ ಕೆಲಸ ಅಂತ ಮಾಡೋದ್ ನಾನ್ ತಾನೇಯ. ನಿಮ್ ಮಗ ಮತ್ತೆ ಹೆಂಗಸ್ರಿಗೂ ಕರೆದು ಹೇಳ್ಬೇಕಪ್ಪ. ಆ ಬಡ್ಡಿ ಬಂದ್ಬಿಟ್ರಂತೂ ಹತ್ತಿರೋ ಕ್ವಾಪದಲ್ಲಿ ಹಂಚಿ ಕಟ್ಟಿ ತಗೊಂಡು ಸ್ವಂಟ ಮುರಿದಾಕ್ಬಿಡ್ತೀನಿ. ಈಗ ಯಾರೋ ಅಲ್ಲಿ ಬರಂಗ್ ಕಾಣಿಸ್ತಾರ ಕಣ್ರಿ. ಓಹೋ ಅವಳ ಏನೋ ಬರಂಗ ಅವಳಪ್ಪ. ಹಾ ಆ ಬರ್ಲಿ ಬರ್ಲಿ ಒಂಚೂರ. ಪರವಾಗಿಲ್ಲ, ಸುಮಾರು ಸೊಂಟ ಕುಣಿಸ್ಲಿಕ್ಕೆ ಬರೋಗಿಲ್ಲ. ಅಲ್ಲ ಬುಡ್ಡಿ, ಅಲ್ಲ ಬಡ್ಡಿ ಅಂದೆ. ಯಾಕೆ ಒಂದೇ ಉಸಿರು ಕೂತ್ಕೊಂಡೆ ಅಂತವ? ಅಲ್ಲ ಇಷ್ಟ ಗಂಟೆ ಎಲ್ಲಿ ಹೋಗಿದ್ದೆ ನೀನು? ಆ ನಾನು ಹೊಳೆ ಹಂಚಿಗೆ ನಾನು ಬಟ್ಟೆ ಹೇರ್ಕೊಂಡು ಕತ್ತೆ ಮೇಲೆ ಹೋದ. ನಾನು ಬರ್ಬೇಕಾದ್ರೆ ಏನ್ ಹೇಳಿದ್ದೆ? ಪುಣ್ಯ ಸೊಪ್ಪಿನ ಖಾರ ಹಾರ್ಕೊಂಡು ರೊಟ್ಟಿ ಹಾಕೊಂಡ್ ತಗೋಬಾರಿ ಅಂತ ನಾನು ಹೇಳಿದ್ರೆ ಆಲೆ ಟೈಮ್ ಇಷ್ಟ ಆಗದ ಆಲೆಯ. ಅಲ್ಲ ಟೈಮ್ ಇರ್ಲಿ, ನಾನ್ ಎಲ್ಲಾರ ಹೋಗ್ತೀನಿ ಎಲ್ಲಾರ ಬರ್ತೀನಿ ಅದೆಲ್ಲ ಕಟ್ಕೊಂಡ್ ನಿನ್ಗೇನು ಅಂತವ? ಸರಿಯಪ್ಪ ಅದುವೆ. ಅದಕ್ಕೆ ನಾನು ಹಸ್ಕೊಂಡಾರ ಇರ್ಲಿ ಏನಾರ ಇರ್ಲಿ ನೀನ್ ಎಲ್ಲಾರ ತಿರ್ಗೊಂಡ್ ಬಿಟ್ಟಿದ್ದೆ ನಾನ್ ನಿನ್ನ. ರಾಗಿ ರೊಟ್ಟಿ ಹಾಕೊಂಡು ಪುಣ್ಯ ಸೊಪ್ಪಿನ ಗೊಜ್ಜು ಮಾಡ್ಕೊಂಡು ತಗೊಂಬ ಅಂತ ಹೇಳಿದೆ. ನೀನೇನು ಮನೆಯಲ್ಲಿ ಹಸಿಟ್ಟದ ಇಲ್ಲ ಖಾರ ಪುಡಿ ಅದ ಅಕ್ಕಿ ಅದ ಏನ್ ತಂದ್ ಹಾಕಿದ್ರ ಮರುವ ನೀನು? ಅಲ್ಲ ಕಣೆ, ಮನೇಲಿ ಎಲ್ಲವ ಪ್ರತಿಯೊಂದು ತಂದು ಮಡಗಿದ್ನಾರ ಇನ್ ಯಾರು ಕೊಟ್ಟೆ ಅಂತವ? ಅಲ್ಲ ದಿವಸ ಮಾಡೋತವ ಒಂದೇ ಸಮ ಇರ್ತದೆ ಅಂತವ ನಾನು ಹೇಳೋದು. ಕಳ್ಳ ಬಡ್ಡಿ ರೇ, ಎಲ್ಲಿಗೆ ಹೋಗಿದ್ದೆ ಹೊಲ ಗಂಡೆ ನೀನು? ಎಲ್ಲಿಗೆ ಹೋಗಿದ್ರೆ ಹೊರ ರಂಗೆ ನೀನು? ಚಲ್ಲ ಬದಿಗಳನ್ನು ಬಿಡಲಿಲ್ಲ ಬೇರೆ, ಚಲ್ಲ ಬುದ್ಧಿಗಳನ್ನು ಬಿಡಲಿಲ್ಲ ಬೇರೆ. ಹೊರೆಯವರೆಲ್ಲ ನಗುವರೆ ಲೌಡಿ, ಹೊರೆಯವರೆಲ್ಲ ನಗುವರೆ ಲೌಡಿ. ಮುರುಸುಳೆಯಂದದಿ ತಿರುಗುವೆ ಗಾಳಿ, ಮುರುಸುಳೆಯಂದದಿ ತಿರುಗುವೆ ಗಾಳಿ. ಎಲ್ಲಿಗೆ ಹೋಗಿದ್ದೆ ಹೊರ ರಂಗೆ ನೀನು? ಚಲ್ಲ ಬುದ್ಧಿಗಳನ್ನು ಬಿಡಲಿಲ್ಲ ಬೇರೆ, ಚಲ್ಲ ಬುದ್ಧಿಗಳನ್ನು ಬಿಡಲಿಲ್ಲ ಬೇರೆ. ಹಾಂಚತ್ ಲೌಡಿ, ಕಪಡ್ತಾರ ಲೌಡಿ. ನಾನು ಏನೋ ಪಾಪ ಇರೋಣಪ್ಪ ಹೆಡ್ತಿ ಅಂತ ಬಿಡ್. ನಾನು ದೇಟ ಹಡಿದಾಗ ನಾನು ಮಡಿಕೊಂಡ್ರೆ ನೀನು ಇಂಥ ಬುದ್ಧಿ ಮಾಡಿದಾಗ ನಾನು ಕಸ್ಕೊಂಡು ಸಾಯೋದು, ನೀನು ಸುಖವಾಗಿ ಉಂಡ್ಬಿಟ್ಟು ಕಾಲ ನಿಂಬಿಸ್ಕೊಂಡ್ ಮನೆ ಕೊಡೋದು. ಕಳ್ಳ ಲೌಡಿ ನಿಮ್ಮಮ್ಮನ ಅವನ ಸ್ವಂಟ ಮುರಿದಾಗ್ಬಿಡ್ತೀನಿ. ಹಿಂಗೆಲ್ಲ ಸೂಳೆ ಗೀಳೆ ಅಂತ ಹೇಳ್ಬಿಟ್ರೆ ಅಲ್ಲ ಯಾವಾಗಲೂ ಸೂಳೆ ತಿರ್ಗಂಗೆ ಎಲ್ಲವ ಕರ 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 ಸುತ್ತಲ ಊರೊಳಗೆಲ್ಲವ ನೀನು ಸೂಳೆ ಕಟ್ಟದ. ನೀನು ಏನಂತ ಹೇಳ್ದೆ ನೀನು? ಬಾಳುವ ಕರತಿಯ ಸೂಳೆಯನ್ನಲಿ ಬೇಡ, ಬಾಳುವ ಕರದಿಯ ಸೂಳೆಯನ್ನಲಿ ಬೇಡ. ಮೂಳ ನಿನ್ನಯ ಮೀಸೆ ಕೇಳುವೆ ಗಾಢ, ಮೂಡ ನಿನ್ನಯ ಮೀಸೆ ಕೇಳುವೆ ಗಾಢ. ಬಾಳುವ ಕರತಿಯ ಸೂಳೆಯನ್ನಲಿ ಬೇಡ, ಬಾಳುವ ಸೂಳೆಯನ್ನಲಿ ಬೇಡ, ಮೂಡ
ಮೀಸೆ ಕಿತ್ತಾಕ್ಬಿಡ್ತೀನಿ. ಆಹಾ. ಅಪ್ಪ ಕಿತಾಬ್ ಬಿಡಕಣ ಮೀಸೆ ಕಡೆಗೆ ಕಳ್ಳ ಬಡ್ಡಿ ಅಲ್ಲ ಲೇ ಮೀಸೆಯ ಮುಟ್ಟಲು ಮಹಸಿಯ ಪಟ್ಟೆನು ಮೀಸೆಯ ಮುಟ್ಟಲು ಕಾಸಿಯ ಪಟ್ಟೆನು ನಾಸಿಕ ಗುಳ್ವೆನೆ ತುಳಕೆಡಿರಂಡೆ ನಾಸಿಕ ಗುಳ್ಳೆನು ತುಳಕೆಡಿರಂಡೆ ಎಲ್ಲಿಗೆ ಹೋಗಿದ್ದ ಬಲರಂಡೆ ನೀನು ಚಲ್ಲೋ ಬುದ್ಧಿಗಳನ್ನು ಬೇಡಲಿಲ್ಲವೇನೆ ಚಲ್ಲೋ ಬುದ್ಧಿಗಳನ್ನು ಬೇಡಲಿಲ್ಲವೇನೆ ಕಳ್ಳ ಲೌಡಿ ಹೇಳು ಗುರುವ. ಪಾಂಚತ್ ಲೌಡಿ ಮದ್ರಾಸ್ ಲೌಡಿ ದುಬೈ ಲೌಡಿ ಲೇ ನನ್ನ ಮೀಸೆ ಮೇಲೆ ಕೈ ಹಾಕೋ ಮಟ್ಟಕ್ಕೆ ಆಗೋಟ ನೀನು ಆ ಮೀಸೆಯ ಮುಟ್ಟೆ ನಾನು ಘಾಸಿ ಪಟ್ಟೆ ಹಿಂದೆ ಲಕ್ಷ್ಮಣ ದೇವರು ಆ ಸೂರ್ಪಾನಕ್ಕೆ ಅನ್ನೋಳಿಗೆ ಮೂಗು ಮುಂದಾಲೆ ಪುಟ್ಟು ಜುಟ್ಟು ಪಟ್ಟು ಕೂದಾಕಿದ್ನಲ್ಲ ಹಂಗೆ ನನಗೆ ಏನೋ ಮುರುವ ಹಂಗಾದ್ರೆ ಕೂಸ್ಕೊಳಕಿಲ್ಲ ನೀನು ಮುಟ್ಟು ನೋಡ ನನಗೆ ಕಳ್ಳ ಲೌಡಿ ನಮ್ಮನು ಕಳ್ಳ ಲೌಡಿ ನೋಡಿ ಹೊಡಿಸ್ಕೊಳಕಿಲ್ವಂತೆ ನೀವು ರಪ್ಪ ನನಗಿಲ್ಲಿ ಕೊಟ್ಟು ಮಡಗವ್ ನನಗಿಲ್ಲಿ ವರದಕ್ಷಿಣೆಯ ಏ ಇದು ಸರಿ ನೀನು ಮನೆ ಬಳಿ ಕಾಲ ಕುಡ್ದಿನ ಕಾಲ ಮುರಿದು ಕೈ ಕೊಡ್ತೀನಿ ಕಳ್ಳ ಬಡ್ಡಿ ನಿನ್ಗೆ ಕರ್ಕೊಬ ನಿಮ್ಮ ಅಪ್ಪನೇ ಕರ್ಕೊಬ ನಿಮ್ಮ ಅಪ್ಪನೇ ಕರ್ಕೊಬ ಯಪ್ಪ ಯಪ್ಪ ನನ್ನ ಗಂಡ ಹೊಡೆದ ಕಾಣ ಯಪ್ಪ ಏನವ್ವ ಮಗಳೇ ಬೂದಿ ಚಿಗುಲಕ್ಕೋ ಏನವ್ವ ಯಪ್ಪ ನಿಂದಮ್ಮ ಅಂತೀನಿ ಆ ಪಾಪಿ ನನ್ನ ಮಗನ ಮನೆ ಕೊಡಬೇಡ ಅಂತ ಹೇಳ್ದೆ ನನ್ನ ಮಾತು ಕೇಳಿದ ಯಪ್ಪ ಒಳ್ಳೆತಕ್ಕೆ ಬಟ್ಟೆ ತಗೊಂಡು ಹೋಗಿದ್ದ ನನಗೆ ಪುಣ್ಯ ಸೊಪ್ಪಿನ ಬಜ್ಜಿ ಮಾಡ್ಕೊಂಡು ರೊಟ್ಟಿ ಹಾಕೊಂಡ್ ಬಾರ್ಲನಿ ಅಂತ ಹೇಳ್ಬಿಟ್ಟು ಹೋಗಿದ್ದ ಕಣೋ ಯಪ್ಪ ಆಮೇಲೆ ನಾನು ಹೋಗೋದು ಸ್ವಲ್ಪ ಲೇಟ್ ಆಯ್ತು ಮನೇಲಿ ನೋಡ್ದೆ ಒಂಚೂರು ಸೌದೆ ಪುಳ್ಳ ಇದ್ದಿಲ್ಲ ಗ್ಯಾಸ್ ತೀರೋಗಿತ್ತು ಆಮೇಲೆಲ್ಲ ಪಕ್ಕದ ಮನೆಗೆ ಹೋಗಿ ಒಂದು ಸಿಲಿಂಡರ್ ತುಂಬಿಸ್ಕೊಂಡ್ ಬಂದು ತಗೊಂಡು ಹೋಗೋದು ಲೇಟ್ ಆಯ್ತು ಕಣೋ ಯಪ್ಪ ಅಪ್ಪ ಹೊಡಿತು ಯಪ್ಪ ಅಪ್ಪ ಇಲ್ಲಿ ನೋಡೋ ಯಪ್ಪ ಮಾದುಂಡೆಯ ಯಪ್ಪ ಯಪ್ಪ ಅದು ಯಾಕಲ್ಲಿ ಹೊಡುತ್ತೋ ಕಣೆ ಅದೇನು ಸಿಕ್ತು ಅಷ್ಟು ಬಿರ್ನ ಅವನ ಕೈಗೆ ಹೊಡೆದ ಅಂದ್ರೆ ಎಂತೆಂತ ಏಟ್ ಹೊಡಿದ್ನಪ್ಪ ಏನವ್ವ ಮಗಳೇ ಅಪ್ಪ ಅಲ್ಲ ಕಣವ್ವ ಗಂಡ ಹೊಡೆದ ಅಂತನ್ಬಿಟ್ಟು ನೀನು ತವ್ರ ಮನೆಗೆ ಓಡ್ ಬರೋದು ಸರಿ ಏನವ್ವ ಬೇಡ ನಾನು ಅಲ್ಲಿಗೆ ಹೋಗಿಲ್ಲ ಬೇಡ ನಾನು ಅಲ್ಲಿಗೆ ಹೋಗಿಲ್ಲ ನಮ್ಮ ಅಪ್ಪನ ಮಗಳು ಮನೆಗ್ ಬಂದಾಗ ಬುದ್ಧಿ ಹೇಳಿ ಕಳಿಸ್ತೇನೆಯ ಮನೇಲೆ ಮಡಗಿಕೊಬಿಟ್ನಲ್ಲ ಮಗಳನ್ನ ಅಂತ ಜನ ನನ್ನನ್ನು ಬಹಳ ಆಡ್ಕೋತಾರೆ ನಡಿಯವ್ವ ನಿನ್ನ ಗಂಡನಿಗೆ ಬುದ್ಧಿ ಹೇಳಿ ನಿನ್ನನ್ನು ಬಿಟ್ಬಿಟ್ಟು ಬರ್ತೀನಿ ಅಪ್ಪ ನಿನ್ ತಮ್ಮ ಯಾಕೆ ನಿನ್ ಬೇಡ ಕಣೋ ಅಪ್ಪ ಅಲ್ಗೆ ನಡಿಯವ್ವ ನಡಿ ಏನ್ ಮಾಡ್ಲಪ್ಪ ಬಟ್ಟೆ ಬೇರೆ ಹಸಿತಾದೆ ಆ ಬಡ್ಡಿ ಬೇರೆ ಮನೆ ಬಿಟ್ಟು ಹೊಂಟೋದ್ಲು ಏನ್ ಗತಿ ಮಾಡ್ಲಿ ಅವ್ರೆ ಬರಂಗವ್ರೆ ಓಹೋ ಏನ್ ಮಾವನವರು ಚೆನ್ನಾಗಿದ್ದೀರೋ ಅಳಿಯ ಬಂದಿದ್ದೇನೆ ಆದರೆ ನೀತಿಯನು ನೀತಿಳಿಯ ಇಳೆಯದ ಮಾತು ಒಳಗಿರಬೇಕಲ್ಲದೆ ಇಳೆಯವರೆಲ್ಲರೂ ಕಂಡು ನಗುವ ರೀತಿ ಮಾಡಿಕೊಂಡೆಯಲ್ಲೋ ಏನ್ ಮಾಡಿದ್ದೆ ನಾನು ಅಲ್ಲ ಏನೋ ಅರಿದ ಒಂದ್ ತಪ್ಪು ಮಾಡುದು ಅಂತ ಅಂದ್ಬಿಟ್ಟು ಒಂದ್ ಏಟ ಹೊಡೆದಿದ್ದಕ್ಕೆ ಹೊಸಲು ದಾಟಿ ಪುಸ್ತಕನು ಓಡೋಗ್ಬಿಟ್ಲಲ್ಲ ಆ ಅವಳಿಗೆ ನಾನು ಮತ್ತೆ ಕರ್ಕೊಂಡು ನಾನು ಮನೆಯೊಳಗೆ ಬಿಡ್ಕೋಬೇಕಾಯ್ತಾ ಬೇಡ ನಿನ್ನ ಹೆಂಡತಿಯಾದವಳಿಗೆ ಅಂದರೆ ನನ್ನ ಮಗಳಿಗೆ ಅನೇಕ ಬುದ್ಧಿಯನ್ನು ಹೇಳಿ ಕರೆದಿಕೊಂಡು ಬಂದಿದ್ದೇನೆ ನಿನ್ನ ಸತಿಯ ಸರ್ವ ಅಪರಾಧಗಳನ್ನು ಕ್ಷಮಿಸಿ ಆಕೆಯನ್ನು ಕೂಡಿ ಬಾಳುವನಾಗು ನಿನ್ ಮಗಳಿಗೆ ಬುದ್ಧಿ ಕಲ್ಸಿ ನಿನ್ ಮೊಕ್ಕ ಬೆಂಕಿ ಹಾಕ ಹೋಗು ಅಲ್ಲ
ಗಂಡನಾದವನು ಒಂದ್ ಏಟ್ ಹೊಡಿತೀನಿ ಒಂದ್ ಮಾತ್ ಬೋಗಿದ್ದೀನಿ ಹಂಗೆ ಇರ್ತಾರ. ಒಂದೆರಡು ಏಟ್ ಹೊಡೆದ ಏಟ್ಗೆ ಪುಸ್ತಕನ ಓಡ್ಗಾಲಿ ಹಂಗ ಓಡ್ಬಿಟ್ಲಲ್ಲ. ಏನು ಸುಲಭ ಮಾಡ್ಕೊಬಿಟ್ಟ ನನ್ನ. ನಮ್ಮೂರ್ ಆಳ್ತಾವನಲ್ಲ ರಾಮದೇವ್ರು, ಅವ್ರಂಗೆ ಬಿಟ್ಟಿಡ್ತಿ ಆಳೋ ರಾಮ ಚುಟ್ಕೊಬಿಟ್ಟ ನನ್ನ. ನೀನು ಅಗಸರ್ ರಾಮ್ನೂರ್ ರಾಮನಯ್ಯ, ಅಯೋಧ್ಯ ರಾಮ್ನೂರ್ ರಾಮನಯ್ಯ ಕರ್ಕೊಂಡೋಗು. ಒಂದು ಗಳಿಗೆ ಇಲ್ಲಿರ ಕೂಡ್ದು ಇಲ್ಲಿ. ಪರಮಾತ್ಮನಿಗೆ ಏನಾದರೂ ಅರಿವಾದರೆ ನಿನ್ನನ್ನು ಸುಮ್ಮನೆ ಬಿಡುತ್ತಿರುವರೆ. ಕಡ್ದು ಕಟ್ಟೆ ಆಗ್ತಾನೆ. ಹೋಗೋ ಮಾವ. ಅವಳು ಒಂದು ಕ್ಷಣ ನನ್ನ ಮನೆ ಒಳಗೆ ಬರೋದ್ ಬೇಡ. ಅವಳನ್ನ ಒಳ್ಳೆಯ ಗ್ರಾಚಾರವಾಯಿತು. ಅಮ್ಮ ಮಗಳೇ, ಬಾರೋಯಪ್ಪ, ಖಂಡಿತವಾಗ್ಲೂ ನಾನು ಹೋಗಿಲ್ಲ ಅಲ್ಲಿಗೆ. ನಿಮ್ ತಮ್ಮ ಹೇಳ್ತೀನಿ, ಬೇಡ ಕಣ, ಬಾರಪ್ಪ. ನಡೆಯಮ್ಮ, ನಡೆಯುವಳಾಗು. ಶ್ರೀರಾಮ ರಾಮ 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 ರಾಮ. ಎಂತಹ ಅಕಾರ್ಯವಾಯಿತು. ನಾಡಿನ ಪ್ರಜೆಯೂ ಪರಮಾತ್ಮನಾದ ಶ್ರೀರಾಮದೇವರಿಗೆ ಎಂತ ಕರ್ಕಶವಾದ ಮಾತನ್ನು ಹೇಳೋಣವಾಯಿತು. ಇರಲಿ, ಹೋಗಿ ಈ ವಿಚಾರವನ್ನ ರಾಮದೇವರಿಗೆ ತಿಳಿಸುತ್ತೀನಿ.